ಎಲ್ಲರಿಗೂ ನಮಸ್ಕಾರ. 2024ರ ಆನ್ಲೈನ್ ಸೀಟು ಹಂಚಿಕೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಒಂದು ದೇಶದ ಸುಸ್ಥಿರ ಬೆಳವಣಿಗೆಗೆ ಉನ್ನತ ಶಿಕ್ಷಣ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಅಲೈಡ್ ಸೈನ್ಸಸ್ಗೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಲಕ್ಷಾಂತರ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಹಾಗೆ ಆನ್ಲೈನ್ ಮುಖಾಂತರ ಸೀಟನ್ನು ಅಲಾಟ್ ಮಾಡಲಾಗುತ್ತೆ. ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿರ್ಬೋದು, ಸಾಕಷ್ಟು ಪ್ರಶ್ನೆ ಇರ್ಬೋದು, ಸಾಕಷ್ಟು ಭಯ ಇರ್ಬೋದು. ಈ ಎಲ್ಲ ಪ್ರಶ್ನೆಗಳನ್ನ ನಿವಾರಣೆ ಮಾಡಲಿಕ್ಕೆ ಇವತ್ತು ಒಂದು ತಂಡನೇ ನಮ್ಮ ಜೊತೆ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಎಚ್ ಪ್ರಸನ್ನ ಅವರು, IAS ಅಧಿಕಾರಿಗಳು, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು, ಉಪನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ವಿ ರವಿಪ್ರಕಾಶ್ ಅವರು, ಹಿರಿಯ ಪ್ರೋಗ್ರಾಮರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ YR ಶ್ರೀನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಹಾಗೆ ಸಹಾಯಕ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲಿಗೆ ಮಾತಾಡೋದಾದ್ರೆ ನಿಮಗೆ ಪ್ರಶ್ನೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದರ ಪಾತ್ರ ಏನು, ಹಾಗೆ CET ಮತ್ತು ಪ್ರಾಧಿಕಾರದ ಪಾತ್ರ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ ನಮಗೆ ಏನು ಎಕ್ಸಾಮನ್ನು ನಡೆಸಲಿಕ್ಕೆ ಹೇಳ್ತಾರೆ, ಅದು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು CET ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ಸಹ ನಡೆಸ್ಕೊಂಡು ಬಂದಿದೆ. ಈಗ ವಿಶೇಷವಾಗಿ ಇವತ್ತು ನಾವು ಮಾತಾಡುವಂಥದ್ದಾದರೆ, ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಇಂಜಿನಿಯರಿಂಗು, B.Pharm, BSc ನರ್ಸಿಂಗು ಮತ್ತು ಅದೇ ರೀತಿ ವೆಟರ್ನರಿ ಸೈನ್ಸು, ಅಗ್ರಿಕಲ್ಚರ್ ಸೈನ್ಸು, ಈ ಎಲ್ಲ ಇಲಾಖೆಗಳಿಂದ ಆ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಇದನ್ನು ಈ ವರ್ಷ ನಮಗೆ ಭರ್ತಿ ಮಾಡಲಿಕ್ಕೆ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅವರಿಗೆ ಒಂದು ಸೀಟ್ ಅಲಾಟ್ಮೆಂಟ್ ಮಾಡುವಂಥ ಜವಾಬ್ದಾರಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸರ್ಕಾರ ವಿವಿಧ ಇಲಾಖೆಗಳು ವಹಿಸಿಕೊಟ್ಟಿರುತ್ತೆ. ಆ ಹಿನ್ನೆಲೆ ಒಳಗಡೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸಾಮಾನ್ಯ ಪ್ರವೇಶ ಪರೀಕ್ಷೆ 2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿ ಈಗಾಗಲೇ ಫಲಿತಾಂಶವನ್ನು ಸಹ ಪ್ರಕಟಣೆ ಮಾಡಲಾಗಿದೆ. ಒಟ್ಟು 3,27,000 ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಿಗೆ ಸೇರೋದಕ್ಕೆ ಬಯಸಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದರಲ್ಲಿ 3,10,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅವ್ರದ್ದು ಫಲಿತಾಂಶವನ್ನು ನಾವು ಪ್ರಕಟಣೆ ಮಾಡಿದ್ದೀವಿ. ಮತ್ತು ಆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಂಜಿನಿಯರಿಂಗು, ನರ್ಸಿಂಗು, ಫಾರ್ಮಸಿ, ಅಗ್ರಿಕಲ್ಚರ್ ಸೈನ್ಸು ಎಷ್ಟೆಷ್ಟು ಅವರು ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಎನ್ನುವಂಥದ್ದನ್ನು ಸಹ ಈಗಾಗಲೇ ನಾವು ವೆಬ್ಸೈಟಲ್ಲಿ ಪ್ರಕಟವನ್ನು ಮಾಡಿದ್ದೀವಿ. ಮುಂದುವರೆದು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು PG ನೀಟ್ ಪರೀಕ್ಷೆಯನ್ನು ಸಹ ನಡೆಸ್ತಾರೆ. ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟನ್ನು ಪಡಿಬೇಕು ಅಂತಂದರೆ ನಮ್ಮ CET ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ಈಗಾಗಲೇ ಏನು ಅವರ ಡೀಟೇಲ್ಸನ್ನು ನೋಂದಣಿ ಮಾಡ್ಕೊಂಡು ಪರೀಕ್ಷೆಯನ್ನು ಬರೆದಿರ್ತಾರೆ, ಅವ್ರದ್ದು ಮೆಡಿಕಲ್ ಸೀಟ್ ಅಲಾಟ್ಮೆಂಟಿಗೆ ಸಹ ನಾವು ಅದನ್ನು ಪರಿಗಣಿಸ್ತೀವಿ. ಒಂದು ವೇಳೆ CET ಎಕ್ಸಾಮ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಡೆಸುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಬರೆದಿಲ್ಲ, ಆದರೆ ನಾವು ನೀಟಿಗೆ ಸೀಟನ್ನು ಬಯಸ್ತೀವಿ ಅಂತನ್ನುವಂಥವರು ಸಹ ನಮ್ಮಲ್ಲಿ KEA ವೆಬ್ಸೈಟಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಕಡ್ಡಾಯ ಇದೆ. ಈ ಹಿನ್ನೆಲೆ ಒಳಗೆ ಇವತ್ತು ನಮಗೆ ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ನಾನು CET ಏನು ಹೇಳಿದೆ ಅದು ಮತ್ತು ಮೆಡಿಕಲ್ ಸೀಟಿಗೆ ಸಹ ನಾವು ಅಲಾಟ್ಮೆಂಟನ್ನು KEA ಮೂಲಕ ನಾವು ಪಡಿಬೇಕು ಅಂತನ್ನುವಂಥವ್ರು ಒಟ್ಟು ಇಲ್ಲಿವರೆಗೆ ನಮ್ಮ 3,49,000 ವಿದ್ಯಾರ್ಥಿಗಳು KEA-ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಓಕೆ, ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಎಲ್ರಿಗೂ ಬರೋದಾದರೆ, ಎಷ್ಟು ಪಾರದರ್ಶಕವಾಗಿರುತ್ತೆ ಈ ಪ್ರಕ್ರಿಯೆ ಅನ್ನೋದು? ಇಲ್ಲ ಅಲ್ಲೇನು ಈ ಥರದ ಸಾಕಷ್ಟು ಮೂಢನಂಬಿಕೆಗಳು ಅಥವಾ ಬೇರೆ ಥರದ ಅಭಿಪ್ರಾಯಗಳಿರ್ಬೋದು, ಅದಕ್ಕೆ ಏನು ಹೇಳಕ್ಕೆ ಇಷ್ಟ? ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ತಮಗೆಲ್ಲ ಗೊತ್ತಿದೆ, 1,000-2,000 ವಿದ್ಯಾರ್ಥಿಗಳದ್ದು ಏನಾದರೂ ಡಾಟಾನ ನಾವು ಮಾಡಬೇಕು ಅಂತಂದರೆ ಮ್ಯಾನ್ಯುಯಲಲ್ಲಿ ಆ ಕಡೆ ಈ ಕಡೆ ಮಾಡುವಂಥದ್ದು, ಜೋಡಿಸುವಂಥದ್ದು, ಅಲಾಟ್ಮೆಂಟ್ ಮಾಡುವಂಥದ್ದು ಇರುತ್ತೆ. ತಮಗೆ ಗೊತ್ತು, 3 ಲಕ್ಷದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು 3.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಅಷ್ಟು ವಿದ್ಯಾರ್ಥಿಗಳಿಗೆ 200ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಬೇರೆ ಬೇರೆ ಕಾಲೇಜುಗಳಿಗೆ ಸೀಟ್ ಅಲಾಟ್ ಮಾಡುವಂಥದ್ದು ಯಾರೇ ಒಂದು ವ್ಯಕ್ತಿ ಕೈಯಲ್ಲಿ ಮ್ಯಾನ್ಯುಯಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. KEA, NIC ಅವರ ಸಹಕಾರ ಮತ್ತು ನಮ್ಮ KEA ಇಂಜಿನಿಯರ್ಗಳ ಸಹಕಾರದಿಂದ 100% ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಯಾವುದೇ ರೀತಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರಲ್ಲ, ಯಾವುದೇ ರೀತಿ ಗೊಂದಲಗಳಾಗುವಂಥದ್ದಕ್ಕೆ ಅವಕಾಶ ಇರಲ್ಲ.
ಟ್ವೀಟ್ ಮೂಲಕ ನಮಗೇನೆ ಕೆಲವರು ಸೀನಿಯರ್ ಎಲ್ಲ ಕೇಳುವಂಥದ್ದಿರುತ್ತೆ. ಏನಂತ ಅಂದರೆ, ಹೇಗೆ ಸೀಟ್ ಮಾಡ್ತೀರಾ, ಇದು ಸಾಧ್ಯನಾ ಅದು ಸಾಧ್ಯನಾ, ಈ ಒಂದು ರ್ಯಾಂಕ್ ಕಡಿಮೆ ಇದೆ ಸಿಗುತ್ತೇನೋ. ಮುಂದಿನ ನಮ್ಮ ಇದರಲ್ಲಿ ಚರ್ಚೆಯಲ್ಲಿ ನಾವು ಅದನ್ನೆಲ್ಲದನ್ನು ವಿಷಯ ತಮಗೆ ಹೇಳೋರಿದ್ದೀವಿ. ಯಾವುದಕ್ಕೆ ಕಿವಿ ಕೊಡಬೇಡಿ. ಯಾವ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಕೃಷಿ ವಿಜ್ಞಾನದ ಸೀಟು, ವೆಟರ್ನರಿ ಸೀಟು ಮೆರಿಟ್ ಬಿಟ್ಟು, ನಿಮ್ಮ ಒಂದು ರಿಸರ್ವೇಷನನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ಅನ್ಯ ಮಾರ್ಗದಿಂದ ಸೀಟು ಪಡೆಯಲಿಕ್ಕೆ ಅವಕಾಶಗಳಿಲ್ಲ. ದಯಮಾಡಿ ನೀವು ಬೇರೆಯವರು ಯಾರಾದ್ರೂ ಇಂಥ ದುಷ್ಟಶಕ್ತಿಗಳು ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ, ನನಗೆ ಏನಾದರೂ ಮಾಡಿ ಫೇವರಿಸಮ್, ಅದು ಖಂಡಿತ ನೀವು ಯಾರೂ ನಂಬೇಡಿ. ಸರ್ಕಾರ ಭಾಳ ಇದರಲ್ಲಿ ಬದ್ಧತೆಯನ್ನು ಹೊಂದಿದೆ. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ, ನ್ಯಾಯಯುತವಾಗಿ ಅವರಿಗೇನು ರ್ಯಾಂಕ್ ಆಧರಿಸಿ ಅವರಿಗೆ ಒಂದು ಸಿಗಬೇಕು ಕೋರ್ಸು, ಅದೇನೇ ಸಿಗುತ್ತೆ. ಹಾಗಾಗಿ ತಾವು KEAಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಾಲಕಾಲಕ್ಕೆ ತಮಗೆ ನಾವು ನಿರ್ದೇಶನಗಳನ್ನು ನೀಡ್ತಾ ಹೋಗ್ತೀವಿ. ನಮ್ಮ ವೆಬ್ಸೈಟಲ್ಲಿ ನಾವು ಹಾಕ್ತೀವಿ, ಪತ್ರಿಕಾ ಪ್ರಕಟಣೆಗಳನ್ನು ಕೊಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ನೀವು ಇದನ್ನು ಮಾತ್ರ ತಾವು ಫಾಲೋ ಮಾಡಿ, ಬೇರೆ ಯಾವುದೇ ದುಷ್ಟಶಕ್ತಿಗಳ ಹೇಳಿಕೆಗೆ ಕಿವಿ ಕೊಡಬೇಡಿ. ನಿಮ್ಮ ರ್ಯಾಂಕ್ ಆಧರಿಸಿ ನಿಮಗೆ ಒಂದು ಒಳ್ಳೆ ಕೋರ್ಸು ಸಿಗುವಂಥದ್ದು ಸಾಧ್ಯತೆ ಇದೆ. ಓಕೆ, ಹಾಗೆ ಯಾವುದೇ ರೀತಿಯ ಮಧ್ಯವರ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವುದಿಲ್ಲ? ಆಗಿರಲ್ಲ. ಕೆಲವರು ಮಧ್ಯವರ್ತಿಗಳು ಪ್ರಯತ್ನ ಮಾಡ್ತಿರ್ತಾರೆ. ನಾವು ಅಲ್ಲಿ ಇಲ್ಲಿ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ, ನಾವು ವೆಬ್ಸೈಟಲ್ಲಿ ಸಹ ಬ್ರೋಷರಲ್ಲಿ ಸಹ ಹಾಕಿದ್ದೀವಿ. ಯಾವುದೇ ಮಧ್ಯವರ್ತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ವಿದ್ಯಾರ್ಥಿಗಳುಂಟು, KEA ಉಂಟು, ಇದರಲ್ಲಿ ಮಧ್ಯದಲ್ಲಿ ಯಾರ್ದು ಪಾತ್ರ ಇರಲ್ಲ. ದಯಮಾಡಿ ನಿಮಗೆ ಆ ಥರದ್ದು ಯಾವುದಾದ್ರೂ ಸೀಟ್ ಕೊಡಿಸ್ತೀವಿ ಹಾಗೆ ಹೇಗೆ ಅಂತ ಆಮಿಷಗಳೆಲ್ಲದ್ರೂ ಒಡ್ಡಿದರೆ ನಂಬೇಡಿ. ದಯಮಾಡಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ತಾವು ಧೈರ್ಯವಾಗಿರಿ. KEA ನಿಮ್ಮ ಮೆರಿಟನ್ನು ಬಿಟ್ಟು ಬೇರೆ ಯಾವುದೇ ರೀತಿ ನಿಮಗೆ ಅನ್ಯಾಯ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಓಕೆ ಸರ್, ಹಾಗೆ ಶ್ರೀನಿವಾಸ್ ಮೂರ್ತಿ ಸರ್, ಇದು ಮೆಡಿಕಲ್ ಕಾಲೇಜಸ್ ಎಷ್ಟಿದೆ ಕರ್ನಾಟಕದಲ್ಲಿ, ಎಷ್ಟು ಸೀಟ್ಗಳಿದೆ ಈ ವರ್ಷ ವಿದ್ಯಾರ್ಥಿಗಳಿಗೆ? ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 68 ಮೆಡಿಕಲ್ ಕಾಲೇಜಸ್ ಇದೆ. ಆಮೇಲೆ 48 ಡೆಂಟಲ್ ಕಾಲೇಜಸ್ ಇದೆ. ಆಮೇಲೆ 607 BSc ನರ್ಸಿಂಗ್ ಕಾಲೇಜಸ್ ಇದೆ. ಹಾಗೂ 150 BSc ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಇದೆ. ಹಾಗೂ ಒಂದು 96 BPT ಕಾಲೇಜಸ್ ಇದೆ. ಸೊ ಈ ಮೆಡಿಕಲ್ ಕಾಲೇಜಸ್ ಮತ್ತು ಡೆಂಟಲ್ ಕಾಲೇಜಸ್ ಏನು ನೀಟ್ ಪರೀಕ್ಷೆ ಮೂಲಕನೇ ಅವರಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಈ ಸೀಟು ಹಂಚಿಕೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಆಲ್ ಇಂಡಿಯಾ ಕೋಟಾಗೆ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ಮಕ್ಕಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಈಗ ನಮ್ಮಲ್ಲಿರುವ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳಲ್ಲಿ 15% ಸೀಟುಗಳು ಆಲ್ ಇಂಡಿಯಾ ಕೋಟಾಗೆ ರಿಸರ್ವ್ ಆಗಿರುತ್ತೆ. ಉಳಿದಂಥ 85% ಸೀಟುಗಳು ಕರ್ನಾಟಕದ ಮಕ್ಕಳಿಗೆ ರಿಸರ್ವ್ ಆಗಿರುತ್ತೆ. ಇದರಲ್ಲಿ ನಾವು ಮೀಸಲಾತಿ ಅನುಗುಣವಾಗಿ ಸೀಟು ಹಂಚಿಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಮಾಡ್ತಾ ಇರ್ತೀವಿ. ಪ್ರೈವೇಟ್ ಕಾಲೇಜಸ್ ಏನಿದೆ ಮೆಡಿಕಲ್ ಕಾಲೇಜಸ್, ಇಲ್ಲಿ ಸೀಟು ಹಂಚಿಕೆ ಎಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕವೇ ಆಗುತ್ತೆ. ಇದರಲ್ಲಿ 40% ಸೀಟುಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಕರ್ನಾಟಕದ ಮಕ್ಕಳಿಗೆ ಮೆರಿಟ್ ಆಧಾರದ ಮೇಲೆ ಫ್ರೀ ಸೀಟ್ ಅಂತ ಹಂಚಿಕೆ ಆಗುತ್ತೆ. ಉಳಿದಂಥ 40% ಸೀಟುಗಳು ಏನಿದೆ ಅದು ಪೇಮೆಂಟ್ ಸೀಟ್, ಅಂದರೆ ಗೌರ್ಮೆಂಟ್ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಆಗುತ್ತೆ. ಆಮೇಲೆ ಉಳಿದಂಥ 15% ಸೀಟುಗಳು NRI ಕೋಟಾದಲ್ಲಿ ಮತ್ತು 5% ಸೀಟುಗಳು ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕವೇ ಎಲ್ಲ ಸೀಟುಗಳನ್ನು ಭರ್ತಿ ಮಾಡಲಾಗುತ್ತದೆ. ಓಕೆ ಓಕೆ ಸರ್, ಇಂಜಿನಿಯರಿಂಗ್ ಕಾಲೇಜಸ್ಗೆ ಬಂದಾಗ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಹಾಗೆ ಎಷ್ಟು ಸೀಟ್ಗಳಿದೆ, ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ? ಕರ್ನಾಟಕದಲ್ಲಿ ಇಂಜಿನಿಯರ್ ಕಾಲೇಜುಗಳಿಗೆ ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಇದೆ, ಯೂನಿವರ್ಸಿಟಿ ಕಾಲೇಜುಗಳಿದೆ, ಖಾಸಗಿ ಕಾಲೇಜುಗಳಿದೆ, ಸರ್ಕಾರಿ ಅನುದಾನಿತ ಕಾಲೇಜುಗಳು, ಈ ರೀತಿ ನಮ್ಮ ಕಾಲೇಜುಗಳು ಬರುತ್ತೆ. ಇದರಲ್ಲಿ ಒಟ್ಟು ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ಬೋದು ಅಂತ ಹೇಳುವಂಥದ್ದಾದರೆ, ಈ ವರ್ಷ ನಮಗೆ AICTEಯಿಂದ ಪ್ರತಿ ವರ್ಷ ಕಾಲೇಜುಗಳಿಗೆ ಅಫಿಲಿಯೇಷನ್ ಕೊಡುವಂಥದ್ದು ಪ್ರಕ್ರಿಯೆ ಇರುತ್ತೆ ಕೋರ್ಸ್ಗಳಿಗೆ. ಅದರಂತೆ ಈ ವರ್ಷ ನಮಗೆ 1,32,309 ಸೀಟ್ಗಳು ಈಗಾಗಲೇ ನಮಗೆ ಟೋಟಲ್ 245 ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಸೀಟ್ಗಳು ಈಗಾಗಲೇ AICTEಯಿಂದ ಅನುಮೋದನೆ ಬಂದಿದೆ. ಅಂದರೆ ಕರ್ನಾಟಕದಲ್ಲಿ ಯಾರು CET ಎಕ್ಸಾಮನ್ನು ಬರೆದಿರುವಂಥವ್ರು ಇದ್ದಾರೆ, 1,32,309 ಇಂಜಿನಿಯರಿಂಗ್ ಸೀಟ್ಗಳು ಲಭ್ಯ ಇದೆ. ಇದರಲ್ಲಿ ತಾವು ಕೇಳ್ಬೋದು, ಮೆರಿಟ್ ಆಧಾರದ ಮೇಲೆ ಯಾರಿಗೆ ಎಷ್ಟು ಸೀಟ್ ಸಿಗ್ಬೋದು ಹೇಗೆ ಅಂತನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗೊಂದಲ ಇರುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಏನಿರುತ್ತೆ ಅದರಲ್ಲಿ 100% ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡುವಂಥದ್ದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ.
ಮತ್ತು ಏಡೆಡ್ ಕಾಲೇಜ್ ಇದೆ, ಸರ್ಕಾರ ಒಂದಷ್ಟು ಏಡೆಡ್ ಕೊಟ್ಟಿರುವಂಥದ್ದು ಒಂದು 9 ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅಲ್ಲಿ ಸೀಟ್ ಟು ಶೇರಿಂಗ್ ಇರುತ್ತೆ. ಅಂದರೆ KEಯಲ್ಲಿ ಮೆರಿಟೋರಿಯಸ್ ವಿದ್ಯಾರ್ಥಿಗಳೇನಿದ್ದಾರೆ ಆ ಕಾಲೇಜಿನ 95% ಸೀಟ್ಗಳನ್ನು ನಮ್ಮ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೇ ಕೊಡುವಂಥದ್ದು. 5% ಸೀಟ್ಗಳನ್ನು ಅವ್ರ ಮ್ಯಾನೇಜ್ಮೆಂಟ್ ಅವರು ಅವರ ಇಚ್ಛೆಯ ಅನುಸಾರ ಅವರು ಅದಕ್ಕೆ ಪೇಮೆಂಟನ್ನು ನಿಗದಿಪಡಿಸಿ ಅವರು ಕೊಡ್ತಾರೆ. ಮತ್ತು ಅನ್ಏಡೆಡ್ ಕಾಲೇಜ್ ಇದೆ, ಅಂದರೆ ನೀವು ಪ್ರೈವೇಟ್ ಕಾಲೇಜ್ ಅಂತೇಳಿ ಹೇಳ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಸಹ ಇರುವಂಥ ಎಲ್ಲ ಸೀಟ್ಗಳನ್ನು ಅವರ ಇಚ್ಛೆಯ ಅನುಸಾರ ಕೊಡಲಿಕ್ಕೆ ಅವಕಾಶಗಳಿಲ್ಲ. ನಮಗೆ 45% ಅಷ್ಟು ಸೀಟ್ಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅವರು. ಅಂದರೆ ನಮ್ಮ KE ಮೂಲಕ ಏನು ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನಾವು ಅಲಾಟ್ ಮಾಡ್ತೀವಿ. ಅದಕ್ಕೆ ಫೀಸು ಸಹ ಸರ್ಕಾರ ಫಿಕ್ಸ್ ಮಾಡಿರುತ್ತೆ, ಅದು ತುಂಬ ನಾಮಿನಲ್ ಫೀಸ್ ಸಹ ಇರುತ್ತೆ. ಕಾಮೆಟ್ಕೆ ಅಂತೇಳಿ ಒಂದು ಅಸೋಸಿಯೇಷನ್ ಅವರು ಸಹ ಒಂದು CET ಎಕ್ಸಾಮನ್ನು ನಮ್ಮ ಥರನೇ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮನ್ನು ಬರೆದಂಥವರಿಗೆ ಅವರು 30% ಸೀಟ್ಗಳನ್ನು ಈ ಖಾಸಗಿ ಕಾಲೇಜುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ಇಟ್ಕೊಂಡಿರ್ತಾರೆ. ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಇನ್ನು ಉಳಿದಂಥ 25% ಸೀಟನ್ನು ಮ್ಯಾನೇಜ್ಮೆಂಟ್ ಕೋಟಾ ಅಂತೇಳಿ ತಗೊಂಡ್ಬಿಟ್ಟು ಅವರು ನಿಗದಿಪಡಿಸಿರುವಂಥ ಶುಲ್ಕಕ್ಕೆ ಅವರು ಮಾರಾಟ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇನ್ನು ನಮ್ಮಲ್ಲಿ ಮೈನಾರಿಟಿ ಇಂಜಿನಿಯರಿಂಗ್ ಕಾಲೇಜಸ್ಸು ಕೆಲವಿದೆ. ಮೈನಾರಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಹ 40% ಸೀಟ್ಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ, ನಾವು ಅದನ್ನು ಅಲಾಟ್ ಮಾಡುವಂಥದ್ದು. ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಿದ್ದಾವೆ, ಅದರಲ್ಲಿ ಸಹ 40% ಸೀಟ್ಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ, ನಾವು ಅಲಾಟ್ ಮಾಡ್ತೀವಿ. ಇಲ್ಲಿ ಬಹುಮುಖ್ಯ ಪ್ರಶ್ನೆ ನಾನು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀನಿ. ತುಂಬ ಜನ ನಮಗೆ ಫೋನ್ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಖಾಸಗಿ ಕಾಲೇಜವರೆಲ್ಲ ಈಗಾಗಲೇ ಅಡ್ಮಿಷನ್ ಶುರು ಮಾಡಿಬಿಟ್ಟಿದ್ದಾರೆ, KE ಅವರು ಇನ್ನೂವರೆಗೆ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ, ಹಾಗಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ದಯಮಾಡಿ ತಾವು ಯಾರೂ ಆ ರೀತಿ ವಿಚಾರ ಮಾಡಬೇಡಿ. ನಾನು ಈಗಾಗಲೇ ಹೇಳ್ದಂತೆ ಗೌರ್ಮೆಂಟಲ್ಲಿ 100%, ಏಡೆಡ್ ಕಾಲೇಜಲ್ಲಿ 95%, ಖಾಸಗಿ ಕಾಲೇಜುಗಳಲ್ಲಿ ಸಹ 45% ಸೀಟ್ಗಳು ನಮ್ಮ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗಾಗಿ ಸರ್ಕಾರಕ್ಕೆ ಅವರು ಬಿಟ್ಟುಕೊಟ್ಟಿದ್ದಾರೆ. ಆ ಸೀಟ್ಗಳಿಗೆ ಅವರು ಯಾವುದೇ ರೀತಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅವರ ಮ್ಯಾನೇಜ್ಮೆಂಟಿಗೆ ಏನು ಸೀಟನ್ನು ಸರ್ಕಾರ ಅಗ್ರಿಮೆಂಟ್ ಪ್ರಕಾರ ಇದೆ, ಈಗ ಉದಾಹರಣೆಗೆ ಖಾಸಗಿ ಕಾಲೇಜುಗಳಲ್ಲಿ 25% ಇರುತ್ತೆ, ಅದನ್ನು ಅವ್ರ ಇಚ್ಛೆ ಅನುಸಾರ ಮಾರಾಟ ಮಾಡ್ತಾರೆ. ಹಂಗಂತಿದ್ದಂಗೆ ಅವರು ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಸರ್ಕಾರಕ್ಕೆ ಬಿಟ್ಕೊಟ್ಟಿರೋ ಅಂಥ ಸೀಟ್ಗಳನ್ನು ಮಾರೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ನಮ್ಮ ಕೌನ್ಸಿಲಿಂಗ್ ಡಿಲೇ ಆಗ್ತಾ ಇದೆ, ಮತ್ತೊಂದು ನಮ್ಮದೆಲ್ಲ ಖಾಲಿ ಆಗಿಬಿಡ್ತು. ಹಾಗಾಗಿ ನಾವು ಹೋಗಿ ಯಾವುದಾದ್ರೂ ನಿಮಗೆ ಪ್ರೈವೇಟ್ ಕಾಲೇಜಿಗೆ ಸೇರಿಸ್ಬಿಡೋಣ, ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ. ನೋ, ದಯಮಾಡಿ. ಕರೆ ಇದೆ, ಸೊ ಕರೆ ನೋಡೋಣ. ವಿಸ್ಮಯ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಕೌನ್ಸಿಲಿಂಗ್ ಪರ್ಪಸ್ಗೆ? ಡಾಕ್ಯುಮೆಂಟ್ಸ್ ಕೌನ್ಸಿಲಿಂಗ್ ಪರ್ಪಸ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಪ್ರಶ್ನೆ. ತಾವು ಯಾವುದು ಇಂಜಿನಿಯರಿಂಗ್, ಇದು ನೀಟ್ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಕೇಳ್ತಾ ಇದ್ದೀರಿ? ನೀಟ್ ಬಗ್ಗೆ. ನೀಟ್ ಬಗ್ಗೆ ತಾವು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನಮ್ಮ KE ಇದರಲ್ಲಿ. ಈಗಾಗಲೇ ತಾವು CET ಎಕ್ಸಾಮನ್ನು ಸಹ ತಾವು ಬರೆದಿದ್ರಿ ಅಂತಂದರೆ ನೀವು ಪ್ರತ್ಯೇಕ ರಿಜಿಸ್ಟ್ರೇಷನ್ ಮಾಡುವಂಥ ಅಗತ್ಯ ಇರಲ್ಲ. ಓಕೆ, ನೈಸ್. CET ಎಕ್ಸಾಮನ್ನು ಸಹ ತಾವು ಬರೆದಿದ್ದೀರಾ, ಪ್ರತ್ಯೇಕವಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ಅಗತ್ಯ ಇಲ್ಲ. ನೀವು ಹಾಕಿರುವಂಥ ದಾಖಲೆಗಳೇನಿದೆ, ಉದಾಹರಣೆಗೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ ನಾನು ಹೇಳ್ತೀನಿ. ತಾವು CETಗೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ತಾವು ಕ್ಯಾಸ್ಟ್ ರಿಸರ್ವೇಷನ್ ಕ್ಲೈಮ್ ಮಾಡಿರ್ಬೋದು. ಅದನ್ನು ನಾವು ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನೀವೇನು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡಿರ್ತೀರಾ, ಅದನ್ನು ನಾವು ಈಗಾಗಲೇ ನಮ್ಮ ಸಾಫ್ಟ್ವೇರಲ್ಲಿ ವೆರಿಫೈ ಮಾಡಿಬಿಟ್ಟಿದ್ದೀವಿ. ನಿಮ್ಮನ್ನು ಕರೆದು ನಾವು ಆ ಡಾಕ್ಯುಮೆಂಟನ್ನು ವೆರಿಫೈ ಮಾಡುವಂಥ ಪ್ರಕ್ರಿಯೆ ಇಲ್ಲ. ಕನ್ನಡ ಮೀಡಿಯಮು ಮತ್ತು ರೂರಲ್ಲು ಕೆಲವರು ಕ್ಲೈಮ್ ಮಾಡಿರುವಂಥದ್ದಿರುತ್ತೆ. ತಮ್ಮದು ಸರ್ಟಿಫಿಕೇಟ್ಗಳನ್ನು ಸಹ ನಾವು ಸಂಬಂಧಪಟ್ಟಂಥ BUಗಳಿಗೆ ಈಗಾಗಲೇ ಕಳಿಸ್ಕೊಟ್ಟು ನಾವು ವೆರಿಫೈ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಸಹ ನಿಮ್ಮ ವಿದ್ಯಾರ್ಥಿಗಳನ್ನು ನಾವು ಏನು ಕರೆಯಲ್ಲ. ಹಾಗಾಗಿ ಈ ಬಾರಿ KE 100% ಆನ್ಲೈನು ವೆರಿಫಿಕೇಷನ್ನಿಗೆ ಆರಂಭದಲ್ಲೇ ವ್ಯವಸ್ಥೆ ಮಾಡಿದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಈ ಡಾಕ್ಯುಮೆಂಟ್ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಈ ಸರಿ ಇಲ್ಲ. ಯಾರು ಒಂದು ವಿಶೇಷ ಚೇತನರು ಸಲ್ಲಿಸಿರುವಂಥ ಅರ್ಜಿಗಳು ಮತ್ತೆ ಒಂದು ರಿಸಲ್ಟ್ ಬಂದಾಗಿಂದ ಹಿಡಿದು ಕಾಲೇಜ್ ಅಡ್ಮಿಷನ್ ಆಗುವವರೆಗೂ ಯಾವ ಯಾವ ಹಂತಗಳಿರುತ್ತೆ, ಯಾವ ಹಂತದಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ, ಜನಗಳು ಅಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಯಾವ ಥರ ಏನನ್ನ ಮನಸ್ಸಲ್ಲಿ ಇಟ್ಕೋಬೇಕು? ಶ್ರೀನಾಥ್, ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಈಗಾಗಲೇ ನಿರ್ದೇಶಕರು ಹೇಳಿದಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆನ್ಲೈನಲ್ಲಿ ಆಗುತ್ತೆ. ಇದಾದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡಲಿಕ್ಕೆ ನಾವು ಕೊಡ್ತೇವೆ. ಸೊ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಎಲ್ಲ ಏನು ವಿವರಗಳು ಮುದ್ರೆ ಆಗಿರುತ್ತೆ, ಪ್ರಿಂಟ್ ಆಗಿರುತ್ತೆ, ಅದಷ್ಟನ್ನು ಪರಿಶೀಲಿಸ್ಕೊಳ್ಳಿ ಅವರು. ಮತ್ತು ಅದರಲ್ಲಿ ವೆರಿಫಿಕೇಶನ್ ಸ್ಲಿಪ್ನಲ್ಲಿ
ಒಂದು ಸೀಕ್ರೆಟ್ ಕೀ ಕೋಡ್ ಅಂತ ಕೊಟ್ಟಿರ್ತೀವಿ, ಅದನ್ನು ಯೂಸ್ ಮಾಡಿ ಅವ್ರು ಆಪ್ಷನ್ ಎಂಟ್ರಿಗೆ ಬರಬೇಕಾಗತ್ತೆ. ಸೊ ಆ ಸೀಕ್ರೆಟ್ ಕೀನ ಯಾರಿಗೂ ಶೇರ್ ಮಾಡಬಾರ್ದು. ಇದಾದ ನಂತರ ನಮಗೆ ಸರ್ಕಾರದಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಪ್ರಾರಂಭ ಮಾಡ್ತೀವಿ. ಅದಾದಮೇಲೆ ಮಾರ್ಕ್ ಅಲಾಟ್ಮೆಂಟ್ ಅಂತ ಮಾಡ್ತೀವಿ. ಅದಾದಮೇಲೆ ಫಸ್ಟ್ ರೌಂಡ್ ಇರುತ್ತೆ. ಓಕೆ, ಸೊ ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟ್ ಮತ್ತು ಫಸ್ಟ್ ರೌಂಡ್ ಯಾವ ರೀತಿ ಬೇರೆ ಇರುತ್ತೆ? ಅಂದರೆ ಇವಾಗ ಮಾಕ್ ಅಲಾಟ್ಮೆಂಟಲ್ಲಿ ಒಂದು ಸೀಟ್ ಸಿಕ್ಕಿರುತ್ತೆ, ಅದು ನನ್ನ ಸೀಟಾ? ಅಂದರೆ ಸಾಕಷ್ಟು ಜನಕ್ಕೆ ಈ ಥರದ್ದು ಬಂದು ಪ್ರಶ್ನೆ ಇರ್ಬೋದು. ಮಾಕ್ ಅಲಾಟ್ಮೆಂಟ್ ಅಂತಂದರೆ ಮೇಡಮ್, ಈ ಅಭ್ಯರ್ಥಿಗಳು ಏನು ಆಪ್ಷನ್ಸ್ ಎಂಟ್ರಿನ ಮಾಡಿರ್ತಾರೆ ಅದನ್ನು ಪರಿಶೀಲಿಸಿ ರೋಸ್ಟರ್ ಸಿಸ್ಟಮ್ ಪ್ರಕಾರನೇ ನಾವು ಸೀಟ್ ಅಲಾಟ್ಮೆಂಟನ್ನು ಮಾಡಿ ಒಂದು ಸಾಂಕೇತಿಕವಾಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ತೇವೆ. ಸೊ ಅಭ್ಯರ್ಥಿಗೆ ಅಲ್ಲಿ ಏನಾಗುತ್ತೆ ಅಂದರೆ ಏನು ಸಿಕ್ಕಿದೆ ಅನ್ನೋದು ಒಂದು ಗೊತ್ತಾಗುತ್ತೆ, ಯಾವ ಸೀಟ್ ಸಿಕ್ಕಿದೆ ಯಾವ ಸೀಟ್ ಸಿಕ್ಕಿಲ್ಲ ಅನ್ನೋದು ಅವರಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ. ಅದ್ರ ಜೊತೆ ನಾವು ಕಟ್ ಆಫ್ ರ್ಯಾಂಕ್ ಅಂತ ಕೂಡ ಕೊಟ್ಟಿರ್ತೀವಿ. ಮತ್ತೊಂದು ಕರೆ ಇದೆ ಸರ್, ಕರೆ ಆದ ನಂತರ ಕಟ್ ಆಫ್ ರ್ಯಾಂಕ್ ಬಗ್ಗೆ ಮಾತಾಡೋಣ. ತರುಣ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ತರುಣ್, ಪ್ರಶ್ನೆ ಕೇಳಿ. ಹಲೋ. ಹಲೋ, ಹಾಯ್ ತರುಣ್, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಕೇಳಿಸ್ತಾ ಇದೆ ನಿಮ್ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ನಿಮ್ ಧ್ವನಿ ಕೇಳಿಸ್ತಿದೆ, ನಿಮ್ ಪ್ರಶ್ನೆ ಕೇಳಿ. ಓಕೆ ಮೇಡಮ್, ಈಗ ನೀಟ್ ಕೌನ್ಸಿಲಿಂಗು ಮತ್ತೆ ಸಿಇಟಿ ಕೌನ್ಸಿಲಿಂಗು ಕಂಬೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ವರ್ಷದಿಂದ. ಇವಾಗ ನೀಟ್ ನೀಟ್ ಸ್ಟೂಡೆಂಟ್ಸ್ ಇಶ್ಯೂ ಆಗಿದೆ ಅಲ್ವಾ, ಸೊ ಮತ್ತೆ ರೀನೀಟ್ ಮಾಡ್ತಾರೆ ಏನೋ ಇಶ್ಯೂ ಆಗಿದೆ ಅದ್ರ ಬಗ್ಗೆ. ಸೊ ಆ ನೀಟ್ ಸ್ಟೂಡೆಂಟ್ಸ್ ಇಂದಾಗಿ KCET ಕೌನ್ಸಿಲಿಂಗ್ ಡಿಲೇ ಆಗ್ತಾ ಇದೆ KCET ಸ್ಟೂಡೆಂಟ್ಸ್ಗೋಸ್ಕರ. ಸೊ ಪ್ಯಾನಿಕ್ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸ್, KCET ಕೌನ್ಸಿಲಿಂಗ್ ಡಿಲೇ ಆಗ್ತಾ ಇರೋದಕ್ಕೆ. ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಕ್ಲಾರಿಟಿ ಬೇಕಿತ್ತು KCET ಕೌನ್ಸಿಲಿಂಗ್. ಥ್ಯಾಂಕ್ ಯು ತರುಣ್. ತರುಣ್ ಅವರೇ, ಈಗ ನಮ್ಮಲ್ಲಿ ತಮಗೊಂದು ಮಾಹಿತಿ ಹೇಳುವಂಥದ್ದಾದರೆ ಈ ಬಾರಿ ನಾವು ಎಕ್ಸಾಮ್ಸನ್ನು ಸ್ವಲ್ಪ ಬೇಗ ಮಾಡಿದ್ದೀವಿ. ಯಾವ ವಿದ್ಯಾರ್ಥಿಗಳು ಪೋಷಕರು ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ತಮಗೆ ಮಾಹಿತಿ ಹೇಳೋದಾದರೆ ಕಳೆದ ವರ್ಷ VTUದವರು ಫಸ್ಟ್ ಇಯರ್ದು ಶುರು ಮಾಡಿರುವಂಥದ್ದು ಸೆಪ್ಟೆಂಬರ್ 15ಗೆ ಫಸ್ಟ್ ಇಯರ್ ಕ್ಲಾಸಸ್ ಶುರು ಮಾಡಿದ್ರು. ನಾವಿನ್ನು ಜೂನಲ್ಲಿ ನಾವು ಈಗ ಇದ್ದೀವಿ. ಆಮೇಲೆ ಕಂಬೈನ್ಡ್ ನೀಟ್ ರಿಸಲ್ಟ್ ತಗೊಂಡ್ಮೇಲೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಈಗ ನೀಟಿನ ಪ್ರಾಬ್ಲಮ್ ಇರೋದ್ರಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾಕೆ ಕಾಯಬೇಕು ಅನ್ನುವಂಥದ್ದು ತಮ್ಮ ಪ್ರಶ್ನೆ. ನನ್ನ ಒಂದು ಕಾಳಜಿ ಏನು ಅಂತಂದರೆ, ಈಗ CETನಲ್ಲಿ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಶೇಕಡ 90% ಅಷ್ಟು ವಿದ್ಯಾರ್ಥಿಗಳು ನೀಟ್ ಸಹ ಬರೆದಿರ್ತಾರೆ. ಮತ್ತು ಬಹುತೇಕ ವಿದ್ಯಾರ್ಥಿಗಳು ಆದ್ಯತೆ ಮೊದಲು ಮೆಡಿಕಲ್ಲು ಮತ್ತು ಎಜುಕೇಷನ್ನೇ ಇರುತ್ತೆ, ಮೆಡಿಕಲ್ಲಿಗೆ ಹೋಗಬೇಕು ಅನ್ನುವಂಥ ಆಸೆ ಇರುತ್ತೆ. ನಾವೊಂದು ವೇಳೆ ಮೆಡಿಕಲ್ಲನ್ನು ಬಿಟ್ಬಿಟ್ಟು ನೀಟ್ದು ರಿಸಲ್ಟ್ ಡಿಲೇ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಇಂಜಿನಿಯರಿಂಗಿಗೆ ಸೀಟ್ ಅಲಾಟ್ ಮಾಡಿಬಿಟ್ರೆ CETನಲ್ಲಿ ರ್ಯಾಂಕ್ ಇರುವಂಥ ಒಳ್ಳೊಳ್ಳೆ ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳೆಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಒಳ್ಳೊಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜನ್ನು ಆಪ್ಷನ್ ಮಾಡ್ತಾರೆ. ಆಮೇಲೆ ನಾವು ಅಡ್ಮಿಷನ್ ಆಗಿಬಿಡುತ್ತೆ. ನಂತರ ನೀಟ್ ಕೌನ್ಸಿಲಿಂಗ್ ಶುರು ಮಾಡಿದಾಗ ಇದೇ ವಿದ್ಯಾರ್ಥಿಗಳು ನೀಟ್ ರ್ಯಾಂಕ್ ಸಹ ಚೆನ್ನಾಗಿರೋದ್ರಿಂದ ಮೆಡಿಕಲ್ಲಿಗೆ ಹೊರಟೋಗ್ಬಿಡ್ತಾರೆ. ಆವಾಗ ಈ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವಂಥದ್ದು ವಿದ್ಯಾರ್ಥಿಗಳು ಅವರು ಅದನ್ನ ಬಿಟ್ಕೊಡ್ತಾರೆ. ನನ್ನ ಡೌಟ್ ಏನಂದ್ರೆ, ಕೇಳಿ ನಿಮ್ ಪ್ರಶ್ನೆ. ಇವಾಗ UG ಅವ್ರದ್ದು ಇನ್ನ ಮತ್ತೆ ರೀನೀಟ್ ಆಗುತ್ತೆ ಅಂತ ಏನೋ ಪೇಪರ್ ಅಲ್ಲಿ ಕೊಟ್ಟಿದ್ರು ಮೊನ್ನೆ ರೀಸೆಂಟ್ ಆಗಿ ನೋಡಿದೆ. ಬಟ್ ಅವ್ರನ್ನ ಬಿಟ್ಟು ಇವಾಗ CET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬೋದಲ್ವಾ ಸರ್? ಈಗ ನಾನು ಅದಕ್ಕೇನೆ ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದು, ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲ ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜುಗಳು ಮಿಸ್ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ. ಮತ್ತು ಈಗ ನಮಗೆ ತುಂಬ ಅರ್ಜೆಂಟ್ ಏನು ಆಗಿಲ್ಲ, ಯಾಕೆಂದರೆ ನಾನು ಹೇಳಿದೆ ಲಾಸ್ಟ್ ಇಯರು ಸೆಪ್ಟೆಂಬರ್ 15ಗೆ ಫಸ್ಟ್ ಇಯರು ಕ್ಲಾಸ್ ಶುರುವಾಗಿದ್ದಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಸಹ ನೀಟ್ ಇದು ತಡೆಯಾಜ್ಞೆ ಕೊಡುವಂಥದ್ದಕ್ಕೆ ನಿರಾಕರಿಸಿರುವಂಥದ್ದು ಅದನ್ನು ಪೇಪರ್ಲ್ಲಿ ಓದಿರ್ತೀರಾ ಅಂತ ಭಾವಿಸ್ತೀನಿ. ಈಗ ನಮಗೆ ಮೆಡಿಕಲ್ ಕಮಿಷನ್ ಕಮಿಟಿಯವರು ಸಹ ಟೆಂಟೇಟಿವ್ ಆಗಿ ನೆಕ್ಸ್ಟ್ ಮಂತ್ 6th ಫಸ್ಟ್ ರೌಂಡ್ ಆಲ್ ಇಂಡಿಯಾ ನೀಟ್ದು ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂಥದ್ದು ಸಹ ನಮಗೆ ಸುದ್ದಿ ಇದೆ. ಹಾಗಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ಆಲ್ ಇಂಡಿಯಾದ್ದು ನೀಟ್ದು ಏನು ಅಲಾಟ್ಮೆಂಟ್ ಶುರುವಾದ ತಕ್ಷಣ ನಾವು ಶುರು ಮಾಡ್ತೀವಿ. ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಕಾಲೇಜ್ಗಳು ನಮ್ಮದು KETಯಿಂದ ಸೀಟ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಆಗದೆ VTUದವರು ಕಾಲೇಜನ್ನು ಶುರು ಮಾಡುವಂಥದ್ದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲ್ಲ. ಹಾಗಾಗಿ ಯಾರೂ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ತಾವು ದಯಮಾಡಿ ವೆಯ್ಟ್ ಮಾಡಿ, ನಾವೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ. ಇದರಿಂದ ಹೆಚ್ಚು ಜನರಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡೋದ್ರಿಂದ ಹೆಚ್ಚು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮೆರಿಟೋರಿಯಸ್ ಮಕ್ಕಳಿಗೆ ಒಳ್ಳೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಸಿಗುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ನಿಜ. ಹಾಗೆ ಶ್ರೀನಾಥ್ ಅವರು ಕಟ್ ಆಫ್ ರ್ಯಾಂಕ್ ಬಗ್ಗೆ ಹೇಳ್ತಾ ಇದ್ರಿ. ಈ ವರ್ಷದ ಕಟ್ ಆಫ್ ರ್ಯಾಂಕ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ಕಟ್ ಆಫ್ ರ್ಯಾಂಕ್ ಅಂತಂದ್ರೆ ಹೋದ ವರ್ಷ ಏನು ಮತ್ತೆ ಅದ್ರ ಹಿಂದಿನ ವರ್ಷಗಳು ಏನು ಅಲಾಟ್ಮೆಂಟ್ ಆಗಿರುತ್ತೆ ಅದರದ್ದು ಕಟ್ ಆಫ್ ರ್ಯಾಂಕು ವೆಬ್ಸೈಟ್ ಅಲ್ಲಿ ಇದೆ. ಸೊ ಅದನ್ನ ನೋಡ್ಕೊಂಡ್ರೆ ಅಭ್ಯರ್ಥಿಗಳಿಗೆ ಒಂದು ಅಂದಾಜು ಇಲ್ಲಿ ಸಿಗಬಹುದು, ಎಲ್ಲಿ ಇದೆ ನನ್ನ ಪೊಸಿಷನ್ ಏನು ಅನ್ನೋದು ಒಂದು ಮಾಹಿತಿ ಅವರಿಗೆ ಬರುತ್ತೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ. ಓಕೆ.
ಹಾಗೆ ಮತ್ತೊಂದು ಪ್ರಶ್ನೆ ವಿದ್ಯಾರ್ಥಿಗಳಿಗಿರ್ಬೋದು, ಕಾಲೇಜ್ಗೆ ಪ್ರಾಮುಖ್ಯತೆ ಕೊಡಬೇಕಾ ಅಥವಾ ಕೋರ್ಸಿಗೆ ಪ್ರಾಮುಖ್ಯತೆ ಕೊಡಬೇಕಾ ಆಪ್ಷನ್ ಎಂಟ್ರಿಲಿ? ಸೊ ಒಳ್ಳೆ ಕಾಲೇಜಲ್ಲಿ ನನಗೆ ಬೇಕಾದ ಕೋರ್ಸ್ ಅದು ಪ್ರಮುಖವಾದ ಪ್ರಯಾರಿಟಿ ಆಗಿರುತ್ತೆ, ಆದರೆ ನನ್ನ ಕೋರ್ಸ್ ಬಗ್ಗೆ ನಾನು ಸ್ಟಬರ್ನ್ ಆಗಿರಬೇಕಾ ಅಥವಾ ಕಾಲೇಜ್ ಬಗ್ಗೆನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಗು ಮತ್ತು ಅವರ ಪೇರೆಂಟ್ಸೇ ಡಿಸೈಡ್ ಮಾಡಬೇಕು. ಅದರಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು ನನ್ನ ಒಂದು ಮನವಿ ಏನಿದೆ ಅಂತಂದರೆ, ನಾವು ನೆಕ್ಸ್ಟ್ ವೀಕಲ್ಲಿ ನಾವು ಕೌನ್ಸಿಲಿಂಗ್ ಯಾವಾಗ ಅನ್ನುವಂಥದ್ದು ಒಂದು ಟೈಮ್ ಟೇಬಲನ್ನು KA ಇಂದ ಹೊರಡಿಸ್ತೀವಿ. ತಾವು ಆಪ್ಷನ್ ಎಂಟ್ರಿ ಮಾಡುವಾಗ ತಾವು ಕೇಳ್ದಂಗೆ ತಮಗೆ ಗೊತ್ತಿರೋ 245 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಅದರಲ್ಲಿ 245 ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಾಕಷ್ಟು ಕೋರ್ಸ್ ಇರುತ್ತೆ. ತಾವು ದಯಮಾಡಿ ಎಲ್ಲ ಕಾಲೇಜಿಗೂ ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಪ್ರಿಯಾರಿಟಿ 1, 2, 3, 4 ಎಲ್ಲನೂ ಮಾಡ್ಬೋದು. ಕೋರ್ಸು ಆಯ್ಕೆ ತಮ್ಮ ಆಸಕ್ತಿಗೆ ಸಂಬಂಧಪಟ್ಟಂಥದ್ದು. ಕಾಲೇಜು ಆಯ್ಕೆನ ತಾವು ಒಂದು ವೈಟ್ ಪೇಪರಲ್ಲಿ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಮನೆಯವ್ರ ಹತ್ರ ಚರ್ಚೆ ಮಾಡಿ, ಇದರಲ್ಲಿ ನಾಲೆಡ್ಜ್ ಇರೋ ಫ್ರೆಂಡ್ಸ್ ಹತ್ರ ಚರ್ಚೆ ಮಾಡಿ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ತುಂಬ ಸೂಕ್ತ. ಏನಾಗುತ್ತೆ, ನೀವು ಗಡಿಬಿಡಿನಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಫಸ್ಟ್ ರೌಂಡು ಆದಮೇಲೆ ಅರೆ ನನ್ನ ರ್ಯಾಂಕಿಗೆ ಆ ಕಾಲೇಜ್ ಸಿಕ್ತಿತ್ತಲ್ವಾ, ಇಷ್ಟು ಒಳ್ಳೆ ಕಾಲೇಜ್ ಸಿಕ್ತಿತ್ತಲ್ವಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಬರುತ್ತೆ. ಹಾಗಾಗಿ ದಯಮಾಡಿ ಪೇರೆಂಟ್ಸು ಮಕ್ಕಳು ಕೂತು ತಾವು ಇವತ್ತೆಲ್ಲ ವೆಬ್ಸೈಟಲ್ಲಿ ತಾವು ನೋಡ್ಬೋದು, ಆ ಕಾಲೇಜ್ ಬಗ್ಗೆ ಸ್ಟಡಿ ಮಾಡೋದು, ಕಾಲೇಜಿಂದು ರ್ಯಾಂಕಿಂಗ್ ಎಲ್ಲದೂ ತಮಗೆ ಸಿಗುತ್ತೆ. ಅದನ್ನು ಸ್ಟಡಿ ಮಾಡಿ ತಾವು ದಯಮಾಡಿ ಪ್ರಿಯಾರಿಟಿಯನ್ನು ಹಾಕಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಓಕೆ, ಮತ್ತೊಂದು ಕರೆ ಇದೆ. ಪ್ರಥಮ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಥಮ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ. ಹಾ ಮೇಡಮ್, ನಮ್ದೇನಿಲ್ಲ, ಈಗ ನೀಟ್ದು ಎಲ್ಲ ರಿಸಲ್ಟ್ ಬಂದಿದೆಯಲ್ಲ, ಈಗ ಅದು ಏನೋ ಸ್ಕ್ಯಾಮ್ ಆಗ್ಬಿಟ್ಟು ಸ್ವಲ್ಪ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಇದೇನು ನಡೀತಾ ಇದೆ. ಈಗ ನಮಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಸಿಕ್ಕಿದೆ. ಕರ್ನಾಟಕ ಸ್ಟೇಟ್ದು ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ನಮಗೆ? ಯಾಕೆಂದ್ರೆ ಯಾವ ಕಾಲೇಜಲ್ಲಿ ನಮ್ದು ಈಗ ನಮ್ಮ ಮಾರ್ಕ್ಸಿಗೆ ಅಥವಾ ನಮ್ಮ ರ್ಯಾಂಕಿಗೆ ಸಿಗುತ್ತಾ ಇಲ್ವಾ ಅನ್ನೋದೆಲ್ಲ ನಮಗೆ ಮೆರಿಟ್ ಲಿಸ್ಟ್ ಗೊತ್ತಾದ್ರೆ ಸ್ವಲ್ಪ ನಿರಾಳ ಆಗ್ಬೋದು ನಾವು. ಕರೆಕ್ಟ್ ಕರೆಕ್ಟ್. ಶ್ರೀನಿವಾಸ್ ಮೂರ್ತಿ ಸರ್, ಈಗ ನೀಟ್ ರ್ಯಾಂಕಿಂಗ್ ಏನು ಬಂದಿದೆ ಅದರ ಬೇಸಿಸ್ ಮೇಲೆ ಆಲ್ರೆಡಿ ಅವ್ರ ರ್ಯಾಂಕನ್ನು ಘೋಷಣೆ ಮಾಡಿರ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಮಕ್ಕಳಿಗೆ ಸಪ್ರೇಟಾಗಿ ನೀಟ್ ರ್ಯಾಂಕಿಂಗ್ ನಾವೇನು ಕೊಡಲ್ಲ. ಸೊ ಈಗೇನು ನೀಟ್ ರ್ಯಾಂಕಿಂಗ್ ಏನು ಅನೌನ್ಸ್ ಆಗಿದೆ ಆಲ್ ಇಂಡಿಯಾ ಲೆವೆಲಲ್ಲಿ, ಅದೇ ರ್ಯಾಂಕ್ ಬೇಸಿಸ್ ಮೇಲೇ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ಮತ್ತೆ ರ್ಯಾಂಕಿಂಗ್ ಏನು ಕೊಡಲ್ಲ. ಬಟ್ ಅದು ಮುಂದುವರೆದು ನಾನೊಂದು ಮಾಹಿತಿ ಕೊಡೋದಾದರೆ, ಇದು ಸಾಕಷ್ಟು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಕೇಳ್ತಾ ಇದ್ದಾರೆ, ಕರ್ನಾಟಕ ನೀಟ್ ರ್ಯಾಂಕನ್ನು ಪಬ್ಲಿಷ್ ಮಾಡಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈಗ ಈಗ ಮೂರ್ತಿಯವರು ಹೇಳ್ದಂಗೆ ನಮ್ಮದು ಸೀಟ್ ಅಲಾಟ್ಮೆಂಟ್ ಎಲ್ಲದೂ ಖಂಡಿತ ಆಲ್ ಇಂಡಿಯಾ ರ್ಯಾಂಕ್ ಮೇಲೇ ನಾವಿರುವಂಥದ್ದು. ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಇಂದ ನಮಗೆ MCC ಅವರು ನಮಗೆ ಡಾಟಾನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ಎಷ್ಟು ಕನ್ನಡಿಗರು ನೀಟ್ ಎಕ್ಸಾಮಲ್ಲಿ ಅಪಿಯರ್ ಆಗಿದ್ದಾರೆ, ಅವ್ರದ್ದು ಏನೇನು ರ್ಯಾಂಕ್ ಇದೆ ಅನ್ನುವಂಥದ್ದು, ಅದನ್ನು ನಾವೊಂದು ಕ್ರಮವಾದ ಸಂಖ್ಯೆ, ಅದು ರ್ಯಾಂಕ್ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ಎಷ್ಟು ಮಕ್ಕಳು ಇದ್ದಾರೆ, ಯಾವ್ಯಾವ ಮಕ್ಕಳು ಯಾವ್ಯಾವ ಸೀರಿಯಲ್ ನಂಬರಲ್ಲಿದ್ದಾರೆ, ಅಂದರೆ ಫಸ್ಟಿಂದ ಲಾಸ್ಟ್ ತನಕ ಇದ್ದಾರೆ ಅನ್ನುವಂಥದ್ದು ಮುಂದಿನ ವಾರದಲ್ಲಿ ನಮಗೆ ಅವರು ಡಾಟಾ, ಮೆಡಿಕಲ್ ಎಜುಕೇಷನ್ ಅವರು ಡಾಟಾ ಕೊಡ್ತಿದ್ದಂಗೆ ನಾವೊಂದು ಪಬ್ಲಿಷ್ ಮಾಡ್ತೀವಿ. ಆವಾಗ ಪ್ರಥಮ ಅವರು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಅಂದರೆ ಅವರು ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಏನೇನು ಕಟ್ ಆಫ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರ ಮಗು ಯಾವ ರ್ಯಾಂಕು ಕರ್ನಾಟಕದಲ್ಲಿ ಎಷ್ಟನೇ ಸೀರಿಯಲ್ ನಂಬರಲ್ಲಿ ಇದ್ದಾಳೆ ಅನ್ನುವಂಥದ್ರದ್ದು ಆಧಾರದ ಮೇಲೆ ಅವರಿಗೊಂದು ಫೇರ್ ಐಡಿಯಾ ಬರುತ್ತೆ ಯಾವ ಕಾಲೇಜಲ್ಲಿ ಈ ವರ್ಷ ಸಿಗ್ಬೋದು ಅಂತೇಳಿ. ಹಾಗಾಗಿ ಮುಂದಿನ ವಾರದಲ್ಲಿ ಅವರು ನಮಗೆ ಡಾಟಾ ಕೊಡ್ತಿದ್ದಂಗೆ ಈ ನಾವು ಒಂದು ಪ್ರಿಯಾರಿಟಿ ಸೀರಿಯಲ್ ನಂಬರ್ ವೈಸು ಕರ್ನಾಟಕದ ಮಕ್ಕಳದ್ದು ಒಂದು ಲಿಸ್ಟನ್ನು ಅನೌನ್ಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ ಓಕೆ. ಹಾಗೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಮಾಕ್ ಅಲಾಟ್ಮೆಂಟ್ ಮತ್ತು ರಿಯಲ್ ಅಲಾಟ್ಮೆಂಟ್ ಅಂದರೆ ರೌಂಡ್ 1 ರೌಂಡ್ 2 ಅದು ಯಾವ ರೀತಿ ಒಂದೇ ಥರ ಇರುತ್ತಾ ಅಥವಾ ಚೇಂಜ್ ಆಗುವ ಸಾಧ್ಯತೆ ಇರುತ್ತಾ? ಮಾಕ್ ಅಲಾಟ್ಮೆಂಟಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ ಮೇಡಮ್, ಅದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಬರಬಹುದು ಅಥವಾ ಬರ್ದೇನೆ ಇರ್ಬೋದು. ಕಾರಣ ಇಷ್ಟೇ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಅವಕಾಶ ಇರುತ್ತೆ ಹುಡುಗರಿಗೆ. ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಅಭ್ಯರ್ಥಿ ನೋಡ್ತಾರೆ ನನಗೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ. ಈಗಾಗಲೇ ನಿರ್ದೇಶಕರು ಸರ್ ಹೇಳಿದಾಗೆ ಅವ್ರಿಗೇನು ಸಿಕ್ಕಿಲ್ಲ ಅನ್ನೋದನ್ನು ಅಲ್ಲಿ ಮೆರಿಟ್ ಲಿಸ್ಟಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವಾಗ ಆ ಹುಡುಗ ಮತ್ತೆ ಆ ಆಪ್ಷನ್ಸನ್ನು ಹಾಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈಗ ನನಗಿನ್ನ ಲೋಯರ್ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತಂದರೆ ನಾನು ಆ ಆಪ್ಷನ್ಸನ್ನು ಕೊಟ್ಟಿಲ್ಲ ಅಂತ. ಸೊ ಹೀಗಾಗಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ರಿಯಲ್ ಅಲಾಟ್ಮೆಂಟ್ ಏನಿದೆ ಅದಕ್ಕೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಬರಲೂಬಹುದು. ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ಮೊಹಮ್ಮದ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ, ನಮಸ್ಕಾರ ಸರ್, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಹೆಸರು ಹುಸೇನ್ ಅಂತ ಮ್ಯಾಮ್. ಹೇಳಿ. ನನ್ನ ಮಗನ್ ಆಕ್ಚುಲಿ ಅವನು ಸೆಕೆಂಡ್ PUC
ಒಳ್ಳೆ ರ್ಯಾಂಕ್ ತಗೊಂಡ್ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್. ಆಮೇಲೆ ಅವನು CET ಬರ್ದಾದ್ಮೇಲೆ ಕಾಮೆಟ್ ಕೇನು ಬರ್ದಿದ್ದಾನೆ. ಬಟ್ CETನು ಡಿಲೇ ಆಗ್ತಾ ಇದೆ. ಕಾಮೆಟ್ ಕೇನು 12ನೇ ತಾರೀಕು ಇದ್ದಿದ್ದು, ಆಮೇಲೆ 17 ಆಯ್ತು, 17ಇಂದ 20ನೇ ತಾರೀಕು ಆಗಿದೆ. ಕೆಲವು ಕಾಲೇಜ್ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಸೀಟ್ ಎಲ್ಲ ನಮ್ದು ಫಿಲ್ಅಪ್ ಆಗ್ತಾ ಇದೆ ಅಂತ. ಈಗ ನಾವು ವಿ ಆರ್ ಬೇಸ್ಡ್ ಆನ್ ದಿಸ್ ಕಾಮೆಟ್ ಕೆ ಅಂಡ್ CET ವಿ ಹ್ಯಾವ್ ಅ ಹೋಪ್ ದಟ್ ನಮ್ಗೆ ಏನೋ ಸೀಟ್ ಅದ್ರ ಮೇಲೆ ಸಿಗ್ಬೋದು ಅಂತ. ಕಾಮೆಟ್ ಕೆ ಅಲ್ಲಿ ಒಳ್ಳೆ ರ್ಯಾಂಕ್ ತಂದಿದ್ದಾನೆ ನನ್ನ ಮಗ. ಸೊ ವಾಟ್ ಇಸ್ ದ ರೀಸನ್ ಫಾರ್ ದಿ ಡಿಲೇ ಮ್ಯಾಮ್? ಹುಸೇನ್ ಅವರೇ, ಡಿಲೇ ಆಗುವಂಥದ್ದು ರೀಸನ್ ಏನಿಲ್ಲ, ಅದು ಪ್ರಕ್ರಿಯೆ ನಡೀತಾ ಇದೆ. ತಮಗೆ ನಾನು ಹೇಳುವಂಥದ್ದು ಏನಂತಂದ್ರೆ ಸೀಟ್ ಎಲ್ಲ ಖಾಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ತಾವು ನಂಬುವಂಥದ್ದು ಅಗತ್ಯ ಇಲ್ಲ. ನಾನು ಆರಂಭದಲ್ಲೇನೆ ಹೇಳಿದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 100% ನಿಮ್ಮ ಮೆರಿಟೋರಿಯಸ್ ಮಕ್ಕಳಿಗೆ, ನಿಮ್ಮಂಥ ಮಕ್ಕಳು ಯಾರು ನಮ್ಮ KEA ನಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಅಲಾಟ್ ಮಾಡುವಂಥದ್ದು. ಪ್ರೈವೇಟ್ ಕಾಲೇಜವರು ಏನು ಕಾಮೆಟ್ಗೆ ಎಕ್ಸಾಮ್ ನಡೆಸಿರುವಂಥವ್ರು ನಿಮಗೆ ಫೋನ್ ಮಾಡ್ತಾರೆ ಸೀಟ್ ಎಲ್ಲ ಮುಗ್ದೋಗ್ತಾ ಇದೆ ಅಂತ. ಪ್ರೈವೇಟ್ ಕಾಲೇಜಲ್ಲಿ ಸಹ 45% ಸೀಟುಗಳು ಅದು ಸರ್ಕಾರಕ್ಕೆ ಅವ್ರು ಬಿಟ್ಕೊಟ್ಟಿರುವಂಥದ್ದು ಮೆರಿಟೋರಿಯಸ್ ಮಕ್ಕಳಿಗೇನೆ ನಾವು ಅಲಾಟ್ ಮಾಡ್ತೀವಿ. ಹಾಗಾಗಿ ನಾನು ನಿಮಗೆ ಸಲಹೆ ಇಷ್ಟೇನೆ, ತಮ್ಮ ಮಗು ಯಾವ ರ್ಯಾಂಕಲ್ಲಿ ಇದೆ, ಕಳೆದ ವರ್ಷ KEA ಇಂದ ಸೀಟ್ ಅಲಾಟ್ ಆದಂಥ ಕಾಲೇಜುಗಳಲ್ಲಿ ಯಾವ್ಯಾವುದು ರ್ಯಾಂಕು ಕಟ್ ಆಫ್ ಇದೆ ತಾವು ಒಂದ್ಸರಿ ವೆಬ್ಸೈಟಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಐಡಿಯಾ ಬರುತ್ತೆ ನೀವು ಕಾಮೆಟ್ ಕೆಗೆ ಹೋಗ್ಬೇಕಾ, ಇಲ್ಲ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೇಕಾ, ಇಲ್ಲ ಈ KEAದು ಅಲಾಟ್ಮೆಂಟ್ ತನಕ ವೆಯ್ಟ್ ಮಾಡಿ ನಾವು ಸರ್ಕಾರಿ ಸೀಟನ್ನು ತಗೊಳೋದಕ್ಕೆ ಆಗುತ್ತಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ ತಮಗೆ. ಓಕೆ, ಥ್ಯಾಂಕ್ ಯು. ಹಾಗೆ ಸೀಟ್ ಹಂಚಿಕೆ ವಿಷಯಕ್ಕೆ ಬಂದಾಗ ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಗದಂತಹ ವಿದ್ಯಾರ್ಥಿ ಏನು ಮಾಡಬೇಕು, ಹಾಗೆ ಇದರಲ್ಲಿ ಮೀಸಲಾತಿ ಯಾವ ರೀತಿ ಇರುತ್ತೆ? ಮೊದಲನೇ ಸುತ್ತಲ್ಲಿ ಈಗ ಅದು ಬಹಳ ಸ್ಪಷ್ಟವಾಗಿ ಆಪ್ಷನ್ ಎಂಟ್ರಿ ಕೊಡುವಂಥದ್ದು ಪ್ರಕ್ರಿಯೆ ಇರುತ್ತೆ. ಈಗ ಉದಾಹರಣೆಗೆ ಮೊದಲು ಆಪ್ಷನ್ ಎಂಟ್ರಿಗೆ ನಾವೊಂದು 4-5 ಡೇಸ್ ಸಮಯವನ್ನು ಕೊಡ್ತೀವಿ. ಮಕ್ಕಳು ಯಾವುದು ಮೆಡಿಕಲ್ ಬೇಕು, ಇಂಜಿನಿಯರಿಂಗ್ ಬೇಕು, ಕೃಷಿ ವಿಜ್ಞಾನ ಬೇಕು, ವೆಟರ್ನರಿ ಬೇಕು, ಬಿ ಫಾರ್ಮ್ ಎಲ್ಲದು, ಮತ್ತೆ ಯಾವ್ಯಾವ ಕಾಲೇಜಲ್ಲಿ ನನಗೆ ಪ್ರಿಯಾರಿಟಿ ಇದೆ ಅನ್ನುವಂಥದ್ದು ಕೊಡುತ್ತೆ. ಕೊನೆಗೆ ನಮ್ಮವರು ಮಾರ್ಕ್ ನಾವೊಂದು ಮಾಡ್ತೀವಿ, ಜಸ್ಟ್ ಒಂದು ಮಾರ್ಕ್ ಇಲ್ಲ ಅಂದ್ರೆ ಹುಡುಗರಿಗೆ ಒಂದು ಫೇರ್ ಐಡಿಯಾ ಬರುತ್ತೆ, ಓ ಇದು ಹಾಕಿದ್ರೆ ಇಷ್ಟಿಷ್ಟು ಸಿಗುತ್ತೆ ಅಂತ. ನಂತರ ಅದು ಫ್ರೀಸ್ ಮಾಡಿ ಕೊನೆಗೆ ಅವರೆಲ್ಲ ಸೇವ್ ಮಾಡಿದ ಮೇಲೆ ನಾವು ಫೈನಲ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಒಂದು ವಿದ್ಯಾರ್ಥಿಗೆ ಅವನು ಟಾಪ್ ಪ್ರಿಯಾರಿಟಿ ಏನಿದೆ ಟಿಕ್ ಮಾಡಿದ್ದಾನೆ ಅದನ್ನು ಸೀಟ್ ಅಲಾಟ್ ಮಾಡ್ತೀವಿ. ಉದಾಹರಣೆಗೆ ತಾವು ಮೆಡಿಕಲನ್ನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀರಾ, ಇಂಜಿನಿಯರಿಂಗ್ ಸೆಕೆಂಡ್ ಕೊಟ್ಟಿದ್ದೀರಾ ಅಂತಂದರೆ ನಾವು ಮೆಡಿಕಲ್ ಸೀಟನ್ನು ತಮಗೆ ಅಲಾಟ್ ಮಾಡ್ತೀವಿ. ಆವಾಗ ನಿಮಗೆ ಅಲ್ಲಿ ನಾವು 4 ಚಾಯ್ಸನ್ನು ನಾವು ಕೊಡುವಂಥದ್ದಿರುತ್ತೆ. ಏನಂತಂದರೆ ಅದು ನಿಮಗೆ ತೃಪ್ತಿಯಾಗಿದೆ, ತಾವು ಅದನ್ನು ಅಡ್ಮಿಷನ್ ಆಗ್ತೀವಿ ಫೀಸ್ ಕಟ್ಟಿ ಅಂತನ್ನುವಂಥದ್ದು, ಇಲ್ಲ ನನಗೆ ವೆಯ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೆ ಸೀಟು ಸಿಗುವಂಥ ಸಾಧ್ಯತೆ ಇದೆ ಅಂತಂದಾಗ ಆ ಸೀಟನ್ನು ತಾವು ಇಟ್ಕೊಂಡು, ಅಂದರೆ ನನಗೆ ಈ ಸೀಟ್ ಬೇಕು ಬಟ್ ಆದರೂ ನಾನು ವೆಯ್ಟ್ ಮಾಡ್ತೀನಿ, ಲಾಗೌಟ್ ಮಾಡಲ್ಲ, ಅದನ್ನು ಆಪ್ಷನ್ 2ನ ಕ್ಲಿಕ್ ಮಾಡ್ತೀರಾ. ಆವಾಗ ನಿಮಗೆ ನಾವು ಅದು ಆಪ್ಷನ್ ಸಹ ತಮಗೆ ಇರುತ್ತೆ, ಹಾಗೇನೇ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ತಾವು ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ರೌಂಡಲ್ಲಿ ನಾವು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಬೇರೆ ಇನ್ನೊಂದು ಸೀಟು ಅಲಾಟ್ ಆಗುತ್ತೆ. ಆವಾಗ ನೀವು ಕಂಪೇರ್ ಮಾಡಿ ನೋಡಿ, ಇಲ್ಲ ದಿಸ್ ಈಸ್ ದಿ ಬೆಸ್ಟ್ ಅಂತ ಅಂದ್ಕೊಂಡು ತಾವು ಚಾಯ್ಸ್ ಮಾಡುವಂಥದ್ದಕ್ಕೆ ಇರುತ್ತೆ. ಇದು ಎಲ್ಲದನ್ನು ಟೈಮ್ ಟು ಟೈಮ್ ನಾವು ಮಕ್ಕಳಿಗೆ ನಮ್ಮ ವೆಬ್ಸೈಟಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕ್ತೀವಿ, ಮತ್ತು ಬ್ರೋಷರ್ ಸಹ ಬಿಟ್ಟಿದ್ದೀವಿ. ಈ ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಮಕ್ಕಳು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದರೆ ತುಂಬ ಕ್ಲಾರಿಟಿ ಇರುತ್ತೆ ಮತ್ತು ಒಳ್ಳೆ ಕಾಲೇಜ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಮತ್ತೊಂದು ಕರೆ ಇದೆ. ನರಸಿಂಹ ಅವರು ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್, ನಿಮ್ಮ ಪ್ರಶ್ನೆ ಕೇಳಿ. ದಯವಿಟ್ಟು ಟಿವಿನ ನೋಡ್ಕೊಂಡು ಮಾತಾಡಬೇಡಿ, ಫೋನಲ್ಲಿ ಮಾತ್ರ ಮಾತಾಡಿ. ನಮ್ದೇ ಪ್ರಶ್ನೆ ಅಂದ್ರೆ ಕೇಳಿ ಸರ್. ಓದ್ಸತಿ ಮಕ್ಕಳು ಪಡೆದ CET ಅಂಕನ ಇದೇ ಸರಿ ಮತ್ತೆ ಸೆಕೆಂಡ್ ಸತಿನೂ CET ಅಂಕನ ಅದೇ ಅಂಕಗಳನ್ನು ಪಡೆದಿರ್ತಾರೆ ಮೇಡಮ್ ಅವರೇ. ಓಕೆ, ರ್ಯಾಂಕಿಂಗ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ತುಂಬಾ ಮುಂದಕ್ಕೆ ಹೋಗಿದೆ. ಇದು ಹೆಂಗಾಯ್ತು ಅನ್ನೋ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಮೇಡಮ್. ಓಕೆ, ಅಂದ್ರೆ ಹೋದ ವರ್ಷನೂ CET ಬರ್ದಿದ್ರಾ? ಹೋದ ವರ್ಷನೂ CET ಬರ್ದಿದ್ರು. ಓಕೆ, ಬೋರ್ಡ್ ಎಕ್ಸಾಮ್ CET ರ್ಯಾಂಕಿಂಗ್ 2 ಸೇರ್ಬಿಟ್ಟು ಒಂದು ರ್ಯಾಂಕಿಂಗ್ ಬಂದಿತ್ತು. ಈ ಸತಿ ಬರೆದಾಗ ಅದೇ ರ್ಯಾಂಕಿಂಗ್ ಮತ್ತೆ ಅದೇ ಮಾರ್ಕ್ಸ್ ಮತ್ತೆ ಅದೇ ಇದೆ. ಯುರೇಷನ್ ಮಾರ್ಕ್ಸ್ ಏನು ಯುರೇಷನ್ ಆಗಿಲ್ಲ, CET ಮಾರ್ಕ್ಸ್ ಏನು ಯುರೇಷನ್ ಆಗಿಲ್ಲ ನಮ್. ಆದ್ರೆ ರ್ಯಾಂಕಿಂಗ್ ಯಾಕೆ ಮುಂದ್ಕೋತು ಅಂತ ಸರ್ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಕೇಳಿದೆ.
ಹೋದ್ ಸರಿ ಬೇರೆ ಕ್ವಶನ್ ಪೇಪರ್ ಇತ್ತು, ಈ ಸರಿ ಸಹ ಬೇರೆ ಕ್ವಶನ್ ಪೇಪರ್ ಇತ್ತು, ಆದ್ರೂ ನಿಮ್ಮ ಮಗು ಒಂದೇ ಮಾರ್ಕ್ಸ್ ತೆಗೆದಿದೆ, ಸಂತೋಷ. ಬಟ್ ರ್ಯಾಂಕ್ ಯಾಕೆ ವ್ಯತ್ಯಾಸ ಆಯಿತು ಅಂದರೆ ನೀವು ಬೇರೆ ಮಕ್ಕಳು ನಿಮ್ಮ ಮಗುಕ್ಕಿಂತನೂ ಚೆನ್ನಾಗಿ ಸರಿ ಎಕ್ಸಾಮ್ ಬರೆದಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಮಗುದು ರ್ಯಾಂಕು ಕಡಿಮೆ ಆಗಿದೆ ಬೇರೆ ಮಕ್ಕಳದುಕ್ಕಿಂತನೂ. ಅಂದ್ರೆ ನಾನು ಅದೇ ಸರ್, ಮಕ್ಕಳು ಜಾಸ್ತಿ ಆಗಿರೋದ್ರಿಂದ ರ್ಯಾಂಕಿಂಗ್ ಏನಾದ್ರು ಜಾಸ್ತಿ ಆಗ್ತಂತ ಕೇಳ್ತೀನಿ. ಅಲ್ಲ, ಅದು ಒಂದು ರೀಸನ್ ಅಲ್ಲ. 1,3,10,000 ಹೈಯೆಸ್ಟ್ ಈ ಸರಿ ಬರೆದಿದ್ದಾರೆ, ಅದೊಂದೇ ರೀಸನ್ ಅಲ್ಲ. ನಿಮ್ಮ ಮಗುಕ್ಕಿಂತನೂ ಬೇರೆ ಮಕ್ಕಳು ಚೆನ್ನಾಗಿ ಬರೆದಿದ್ದಾರೆ, ಅದಕ್ಕೆ ಅವರಿಗೆ ರ್ಯಾಂಕ್ ಬಂದಿದೆ. ಹಾಗೆ ಈ ರ್ಯಾಂಕಿಂಗ್ ಬಗ್ಗೆ ಒಂಚೂರು ಮಾತಾಡೋದಾದ್ರೆ, ಯಾವ ರೀತಿ ರ್ಯಾಂಕಿಂಗ್ ಕೊಡ್ಲಾಗತ್ತೆ? ಅಂದ್ರೆ ವೇಟೇಜ್ ಇರುತ್ತಾ, ಸಬ್ಜೆಕ್ಟ್ ವೈಸ್ ವೇಟೇಜ್ ಇರುತ್ತಾ? ಒಂದು ಕುತೂಹಲ ಅಷ್ಟೇ. ರ್ಯಾಂಕಿಂಗ್ ಕೊಡಬೇಕು ಅಂದರೆ 50% CET ಇಂದ ಅವ್ರು ಏನು ಬರೆದಿರ್ತಾರೆ ಅದರಿಂದ ತೊಗೊತೀವಿ, ಮತ್ತು ಇನ್ನು 50% ಅವ್ರದ್ದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಏನಿರುತ್ತೆ ಅದರಿಂದ ತೊಗೊತೀವಿ. ಸೊ ಈಗ ಒಂದು ಇಂಜಿನಿಯರಿಂಗ್ ರ್ಯಾಂಕ್ ಕೊಡಬೇಕು ಅಂದಾಗ ಅದರದ್ದು 50 ಇದ್ರದ್ದು 50 ತೊಗೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ಇದು ಯಾರಿಗೆ ಬರುತ್ತೆ ಪರ್ಸೆಂಟೇಜ್ ವೈಸ್ ರ್ಯಾಂಕ್ ಅಲಾಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಈಗ ಅಕಸ್ಮಾತ್ ಸೇಮ್ ಪರ್ಸೆಂಟೇಜ್ ಬಂತು ಅಂದರೆ ಅವ್ರಿಗೆ ನೆಕ್ಸ್ಟು ಈಗ ಇಂಜಿನಿಯರಿಂಗ್ ಆಯಿತು ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಬಂದಿದೆಯಾ CET-ನಲ್ಲಿ ನೋಡ್ತೀವಿ. ಮ್ಯಾಥಮೆಟಿಕ್ಸು ಅದೇ ಥರ ಫಿಸಿಕ್ಸು CET-ನಲ್ಲಿ ಫಿಸಿಕ್ಸ್ ನೋಡ್ತೀವಿ. ಅದಾದ ಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನಲ್ಲಿ ಮತ್ತೆ ಮ್ಯಾಥಮೆಟಿಕ್ಸು ಫಿಸಿಕ್ಸು ಆ ಥರ ಆರ್ಡರ್ ವೈಸ್ ಅವ್ರದ್ದು ಬೈಫರ್ಕೇಷನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ನಾವು ನೋಡೋದು ಟೋಟಲಾಗಿ ಯಾರ್ದು ಜಾಸ್ತಿ ಬಂದಿರುತ್ತೆ ಅಂತ. ಅದ್ರ ನೆಕ್ಸ್ಟು CET ಮ್ಯಾಥಮೆಟಿಕ್ಸು, CET ಫಿಸಿಕ್ಸು, ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸು, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಿಸಿಕ್ಸು. ಅದು ಎಲ್ಲ ಆದಮೇಲೆ ಅಂದ್ರೂ ಇನ್ನು ಇಬ್ಬರದು ಸೇಮ್ ಟೈ ಆಯಿತು ಅಂದರೆ ಆವಾಗ ಡೇಟ್ ಆಫ್ ಬರ್ತ್ಗೆ ಹೋಗುತ್ತೆ. ಬಟ್ ಅಲ್ಲಿವರೆಗೂ ಹೋಗೋದು ತುಂಬ ಕಮ್ಮಿ, ತುಂಬಾ ರೇರ್. ಅಷ್ಟರಲ್ಲೇ ರ್ಯಾಂಕ್ ಇದೆ. ಸೊ ಇಟ್ ಇಸ್ ರಿಲೇಟಿವ್ ರ್ಯಾಂಕಿಂಗ್. ಓಕೆ, ಮತ್ತೊಂದು ಕರೆ ಇದೆ ನೋಡೋಣ. ಶುಭಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ಮೇಡಮ್, ನಾನು ಏನ್ ಕ್ವಶನ್ ಕೇಳಬೇಕು ಅಂದ್ರೆ, ಈಗ ನಮ್ಮ ಮಗಳು ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಓದಿರೋದು. ಈಗ ಅದೇ ಅಂದ್ರೆ ಅವಳು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ, ಬಟ್ CET ಚೆನ್ನಾಗಿ ತಗೊಂಡಿದ್ದಾಳೆ. ಈಗ ಇನ್ನೊಂದು ಏನಾಯ್ತು, ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಏನಾಯ್ತು, ಇವಾಗ ಸ್ಟೇಟ್ ಎಕ್ಸಾಮ್ ಬಂದ್ಬಿಟ್ಟು 2 ಎಕ್ಸಾಮ್ಸ್ ಮಾಡಿದ್ರು. ಓಕೆ, 2 ಎಕ್ಸಾಮ್ ಮಾಡ್ಲಿ 3 ಎಕ್ಸಾಮ್ ಮಾಡ್ಲಿ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಫಸ್ಟ್ ಎಕ್ಸಾಮ್ ಮಾಡಿರೋದು ಮಾತ್ರ ನೀವು CET ರ್ಯಾಂಕಿಂಗ್ ತಗೊಂಡಿದ್ರೆ ಎಲ್ಲ ಮಕ್ಕಳಿಗೂ ಒಂಥರ ನ್ಯಾಯ ಸಿಕ್ಕಂಗ್ ಆಗಿರೋದು ಅಂತ ನಮ್ದೊಂದು ಅಭಿಪ್ರಾಯ. ಈಗ 1 ತಿಂಗಳು ಬಿಟ್ಟು ಮತ್ತೆ ತಿರ್ಗಾ ಎಕ್ಸಾಮ್ ಬರೀತಾರೆ, ಚೆನ್ನಾಗಿ ಓದ್ಕೊಂಡ್ಬಂದು ಒಂದೊಂದು ಸಬ್ಜೆಕ್ಟ್ಗಳು ಒಂದೊಂದು. ಈಗ ನೋಡಿ, ಒಬ್ಬ ಹುಡುಗಿ ಒಂದು 90 ತಗೊಂಡಿರ್ತಾಳು ಮ್ಯಾಥ್ಸ್ ಅಲ್ಲಿ, ಇನ್ನ 10 ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡು 100 ಆಗುತ್ತೆ. ಅಲ್ಲಿಂದ ರ್ಯಾಂಕಿಂಗ್ ಸಿಕ್ಕಾಪಟ್ಟೆ ಜಂಪ್ ಆಗ್ಬಿಡುತ್ತೆ. ಅವಾಗ ನಮ್ಗೆ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಓದಿರೋ ಮಕ್ಕಳಿಗೆ ಸ್ವಲ್ಪ ಅನ್ಯಾಯ ಆದಂಗೆ ಆಗ್ಲಿಲ್ವಾ ಇದು ಅಂತ. 3 ಎಕ್ಸಾಮ್ ಮಾಡುವಂಥದ್ದು ಸರ್ಕಾರದ ನಿರ್ಧಾರ ಇತ್ತು. ಅದರಲ್ಲಿ 2 ಎಕ್ಸಾಮ್ ಮಾಡಿರುವಂಥದ್ದು ತಾವು ಹೇಳ್ದಂಗೆ ನಾವು 2 ಎಕ್ಸಾಮಲ್ಲಿ ಕನ್ಸಿಡರ್ ಮಾಡಿ ಯಾವುದು ಹೈಯೆಸ್ಟ್ ಇದೆ ಅದನ್ನೇ ನಾವು ಕೊಟ್ಟಿರುವಂಥದ್ದಿದೆ. ಗ್ಯಾಪು ತುಂಬ ಏನು ಜಾಸ್ತಿ ಇರಲಿಲ್ಲ ಫಸ್ಟ್ ಎಕ್ಸಾಮಿಗೂ ಸೆಕೆಂಡ್ ಎಕ್ಸಾಮಿಗೂ. ಮತ್ತು ಆ ಮಗುಗೆ 1 ವರ್ಷ ವೇಸ್ಟ್ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ಒಳ್ಳೆಯ ನಿರ್ಧಾರದಿಂದ ಮಾಡಿರುವಂಥದ್ದು. ಹಾಗಾಗಿ ನಾವು ಅದನ್ನು ಬೇರೆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಹೇಳುವಂಥದ್ದಕ್ಕಿಂತ ಫೇಲ್ ಆದಂಥವ್ರಿಗೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಆ ಮಗುಗೆ ಅನ್ಯಾಯ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಬಹುಮುಖ್ಯ ಆಗುತ್ತೆ. ಹಾಗಾಗಿ ಇದು ಸರ್ಕಾರದ ನಿರ್ಧಾರ ಆಗಿದೆ. ಹಾಗಾಗಿ ನಾವು KE ಅವರು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೀಟ್ ಮೆಟ್ರಿಕ್ಸ್ ಅಂತ ನೋಡೋದಾದ್ರೆ ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೀಟ್ ಮೆಟ್ರಿಕ್ಸ್ ಅಂತಂದರೆ ಪ್ರತಿಯೊಂದು ಕೋರ್ಸ್ಗೂ ಕೂಡ ಸರ್ಕಾರದಿಂದ ಸೀಟ್ ಮೆಟ್ರಿಕ್ಸ್ ಕೊಡ್ತಾರೆ. ಮೆಡಿಕಲ್ಗೆ ಮೆಡಿಕಲ್ ಎಜುಕೇಷನಿಂದ ಬರುತ್ತೆ, ಇಂಜಿನಿಯರಿಂಗ್ಗೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ. ಅದೇ ರೀತಿ ಕೃಷಿ ವಿಜ್ಞಾನ, ವೆಟರ್ನರಿ, ಇವೆಲ್ಲ ವೆಟರ್ನರಿ ಕಾಲೇಜು ಮತ್ತು ಕೃಷಿ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಲ್ಲಿಂದ ಬರುತ್ತೆ. ಅದೇ ರೀತಿ ಫಾರ್ಮಸಿಗೂ ಕೂಡ ಇರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅದನ್ನು ನಿಯಮದ ಪ್ರಕಾರ ಅಂತಂದರೆ ರೋಸ್ಟರ್ ಸಿಸ್ಟಮ್ ಪ್ರಕಾರ ಅವರು ಎಲ್ಲ ಮೀಸಲಾತಿನ ಅನ್ವಯಿಸಿ ಅಳವಡಿಸ್ಕೊಂಡು ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಸೊ ಪ್ರತಿಯೊಂದು ಕಾಲೇಜು ಮತ್ತು ಕೋರ್ಸುಗಳಲ್ಲೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ KE ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವಿ. ಸೊ ಇಂಜಿನಿಯರಿಂಗ್ ಅಂತಂದರೆ ಅದರಲ್ಲೂ ಯಾವ ಕಾಲೇಜಲ್ಲಿ ಎಷ್ಟು ಕೋರ್ಸ್ ಇದೆ, ಪ್ರತಿಯೊಂದು ಕೋರ್ಸ್ಗೂ ಯಾವ ಕ್ಯಾಟಗರಿಗೆ ಸೀಟ್ ಇದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ಮೆಡಿಕಲ್ ಅಂತಂದರೆ ಅಲ್ಲಿ ಮೆಡಿಕಲ್ಲು ಮತ್ತು ಕ್ಯಾಟಗರಿ ಇರುತ್ತೆ, ಅಲ್ಲೇನು ಕೋರ್ಸ್ ಇರೋದ್ರಿಲ್ಲ. ಅದೇ ರೀತಿ ಡೆಂಟಲ್ಲು ಅಷ್ಟೇ. ಸೊ ಅಗ್ರಿಕಲ್ಚರಲ್ ಆದರೆ ಅಗ್ರಿಕಲ್ಚರಲ್ ಕಾಲೇಜು ಮತ್ತು ಅದರಲ್ಲಿ ಕೃಷಿ ವಿಜ್ಞಾನ ಕೋರ್ಸುಗಳು
ಡೈರಿ ಟೆಕ್ನಾಲಜಿ ಆಗಿರ್ಬೋದು, BSc ಹಾನರ್ಸ್ ಇರ್ಬೋದು, ಏನದು ಫಾರೆಸ್ಟ್ರಿ ಇರ್ಬೋದು, ಅಥವಾ ಯಾವುದೇ ಕೋರ್ಸ್ಗಳಿದ್ರೆ ಅಷ್ಟು ಕೋರ್ಸ್ಗಳದು ಕೋರ್ಸ್ ವೈಸ್ ಮತ್ತು ಕಾಲೇಜ್ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಆಗುತ್ತೆ. ಇದನ್ನು ನೋಡಿಕೊಂಡು ಅಭ್ಯರ್ಥಿ ಆಪ್ಷನ್ಸನ್ನು ಕೊಡಬೇಕಾಗ ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಅದರಲ್ಲಿ ಅವರು ಆಪ್ಷನ್ಸನ್ನು ನೀಡಬೇಕು. ಓಕೆ, ಮತ್ತೊಂದು ಕರೆ ಇದೆ. ಅನಿಲ್ ಕುಮಾರ್ ಅವರು ಬಳ್ಳಾರಿಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ, ಕೇಳಿಸ್ತಾ ಇದೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಕೇಳಿ ಅನಿಲ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಮೇಡಮ್ ನಮ್ಗೆ ರ್ಯಾಂಕ್ 2,30,000 ಬಂದಿದೆ ಮೇಡಮ್. ರ್ಯಾಂಕ್ ಯಾವ್ದು CET ಅಲ್ಲ ಇದು ಮೇಡಮ್? ಇಂಜಿನಿಯರಿಂಗ್. ಓಕೆ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ಮೇಡಮ್? ಅನಿಲ್ ಅವರೇ, ತಾವು ನಾಳೆ ಸ್ವಲ್ಪ ಸಮಯ ಫ್ರೀ ಮಾಡ್ಕೊಂಡು ನಮ್ಮ ವೆಬ್ಸೈಟಲ್ಲಿ ಹೋಗಿ ಲಾಸ್ಟ್ ಇಯರು ಕಾಲೇಜ್ ವೈಸು ಎಷ್ಟೆಷ್ಟು ರ್ಯಾಂಕ್ ಅವರಿಗೆ ಲಾಸ್ಟ್ ಕಟ್ ಆಫ್ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ, ಖಾಸಗಿ, ಯೂನಿವರ್ಸಿಟಿ, ಡೀಮ್ಡ್ ಎಲ್ಲದ್ರದ್ದು ಇದೆ. ತಾವು 2,30,000 ರ್ಯಾಂಕ್ ಇರೋದ್ರಿಂದ ತಾವು ಅದನ್ನೊಂದು ಸರಿ ಚೆಕ್ ಮಾಡಿ, ಅಲ್ಲಿಗೆ ನಿಮಗೆ ಐಡಿಯಾ ಬರುತ್ತೆ. ಯಾಕೆಂದರೆ ನಾವು ಈಗಲೇ ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಆಗಲ್ಲ ಸೀಟ್ ಸಿಗುತ್ತೆ ಸಿಗಲ್ಲ ಅಂತೇಳಿ. ಬಟ್ ತಾವು ಸ್ವಲ್ಪ ಸ್ಟಡಿ ಮಾಡಿ ತಮಗೆ ಒಂದು ಗೊತ್ತಾಗುತ್ತೆ, ನನ್ನ ರ್ಯಾಂಕಿಗೆ ಕಳೆದ ವರ್ಷ ಇಷ್ಟು ರ್ಯಾಂಕಿಗೆ ಸಿಕ್ಕಿತ್ತ, ಈ ವರ್ಷ ಸಿಗ್ಬೋದಾ ಅನ್ನುವಂಥದ್ದು ಒಂದು ಅಂದಾಜು ತಮಗೆ ಬರುತ್ತೆ. ಓಕೆ, ಹಾಗೆ ಏಕಕಾಲದಲ್ಲಿ ಸೀಟ್ ಹಂಚಿಕೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಇದು ಹೇಗೆ ನಡೆಯುತ್ತೆ, ಏಕಕಾಲದಲ್ಲಿ ಹೇಗೆ ನಡೆಯುತ್ತೆ? ಹಾಗೆ ಲಭ್ಯವಿರುವ ಸೀಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸೀಟಿನ ಆಯ್ಕೆ ಯಾವ ರೀತಿ ಮಾಡ್ಕೋಬಹುದು? ಏಕಕಾಲದಲ್ಲಿ ಸೀಟ್ ಹಂಚಿಕೆ ಮಾಡುವಂಥದ್ದೇನೆ ಒಂದು ಉತ್ತಮವಾದಂಥ ಒಂದು ತೀರ್ಮಾನ ಮೇಡಮ್ ಸರ್ಕಾರದ್ದು. ರೀಸನ್ ಇಷ್ಟೇ, ಈಗ ನಮ್ಮಲ್ಲಿ CET ಮತ್ತು ನೀಟು ಮೊದಲು KEನೇ CET ಮೂಲಕನೇ ಮೆಡಿಕಲ್ ಸೀಟು ಎಲ್ಲನೂ ಹಂಚಿಕೆ ಮಾಡ್ತಾ ಇತ್ತು. ನಂತರ ನೀಟ್ ಎಕ್ಸಾಮ್ ಬಂದಾದಮೇಲೆ ಅವ್ರದ್ದು ನಮ್ಮದು ವ್ಯತ್ಯಾಸ ಆಗಿ ಕೆಲವು ವರ್ಷ ಅಂದರೆ ಕಳೆದ ವರ್ಷಕ್ಕಿಂತ ಮೊದಲು ಸೀಟ್ ಹಂಚಿಕೆ ಆಗ್ತಾಯಿತ್ತು. ನಂತರ ನಮ್ಮ ಇಂಜಿನಿಯರಿಂಗ್ ಸೀಟ್ ಹಂಚಿಕೆ ಆಗ್ತಾಯಿತ್ತು. ಇದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಿತ್ತು. ಅದಕ್ಕೆ ಕಳೆದ ವರ್ಷ ಈ ಕಂಬೈನ್ಡ್ ಸೀಟ್ ಹಂಚಿಕೆ ಮಾಡುವಂಥದ್ದು ತೀರ್ಮಾನ ಮಾಡಿದರು. ಉದಾಹರಣೆ ಇಷ್ಟೇ, ಈಗ ನಾನು ಆವಾಗಲೇ ಹೇಳ್ದಂಗೆ 3.5 ಲಕ್ಷದಷ್ಟು ಮಕ್ಕಳು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕೋರ್ಸಿಗೋಸ್ಕರ ಬೇಕು ಅಂತೇಳಿ. ಅದರಲ್ಲಿ ಮೆಡಿಕಲ್ ಸೀಟು ಈಗಾಗಲೇ ಮೂರ್ತಿಯವರು ಹೇಳ್ದಂಗೆ ಒಂದು 8,000 ರಿಂದ 10,000 ಮೆಡಿಕಲ್ ಸೀಟು ಕರ್ನಾಟಕದಲ್ಲಿ ಲಭ್ಯ ಇದೆ ಅಂತಂದರೆ, ತಮಗೆಲ್ಲರಿಗೂ ಗೊತ್ತಿದೆ CET ಬರೆದಂಥ ಮಕ್ಕಳು ನೀಟ್ ಸಹ ಬರೆದಿರ್ತಾರೆ. ನಾವೊಂದು ವೇಳೆ ಏನಾದ್ರೂ ಇದು ಕಂಬೈನ್ ಈಗೇನು ಮಾಡ್ತೀವಿ, ನಾವು ನಿಮಗೆ ಪ್ರಿಯಾರಿಟಿ ಕೊಡಿ ಅಂತ ಹೇಳ್ತೀವಿ. ಉದಾಹರಣೆಗೆ ತಾವು ಎಕ್ಸಾಮ್ ತಗೊಂಡಿದ್ದೀರಾ ಅಂತಂದರೆ ತಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಯಾವ ಕಾಲೇಜು, ನೆಕ್ಸ್ಟ್ ಪ್ರಿಯಾರಿಟಿ ಇಂಜಿನಿಯರಿಂಗು ಯಾವ ಕಾಲೇಜು, ಆಮೇಲೆ ವೆಟರ್ನರಿ ಸೈನ್ಸು, ಅಗ್ರಿಕಲ್ಚರ್. ನಿಮ್ಗೆ ಇಷ್ಟ ಇದ್ದರೆ ಎಲ್ಲ ಆಪ್ಷನ್ ಎಂಟ್ರಿನೂ ತಾವು ಮಾಡ್ತೀರಾ. ಎಷ್ಟು ಎಂಟ್ರಿ ಮಾಡ್ಬೋದು? ಎಲ್ಲನೂ ಮಾಡ್ಬೋದು. ನೀವು ಎಲಿಜಿಬಲ್ ಏನಿದ್ದೀರಾ ಅಷ್ಟುವೇ ಕಾಲೇಜುಗಳು ಎಲ್ಲನೂ ಮಾಡ್ಬೋದು. ನೀವು ಎಷ್ಟು ಉದಾಹರಣೆಗೆ 245 ಕಾಲೇಜ್ ಇದೆ ಅಂದರೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂದರೆ ನೀವು 200 ಫಸ್ಟ್ ಸೆಕೆಂಡ್ ಅಷ್ಟೂ ಮಾಡ್ಬೋದು. ನಮ್ಮ ವಿನಂತಿ ಸಹ ಅಷ್ಟೇ, ಆದಷ್ಟು ಮಾಡಿ ಅಂತ. ನಿಮಗೆ ರ್ಯಾಂಕ್ ಕಡಿಮೆ ಇದ್ರೆ ಎಲ್ಲನೂ ಸಿಗುತ್ತೆ ಅಂತ. ಇವಾಗ ಏನಾಗುತ್ತೆ, ನಾವು ಮಾರ್ಕ್ ಆದಮೇಲೆ ಏನು ಸೀಟ್ ಅಲಾಟ್ಮೆಂಟ್ ಮಾಡಿದಾಗ ನೀವು ಫಸ್ಟು ಪ್ರಿಯಾರಿಟಿ ಮೆಡಿಕಲ್ ಕೊಟ್ಟಾಗ ನಿಮಗೆ ಮೆಡಿಕಲ್ ಕೊಟ್ಬಿಡ್ತೀವಿ. ಆವಾಗ ನಿಮ್ಮದು ಇಂಜಿನಿಯರ್ದೆಲ್ಲದೂ ಫ್ರೀಸ್ ಆಗಿಬಿಡುತ್ತೆ. ಬೇರೆ ರ್ಯಾಂಕ್ ಇರೋರು ಅಲ್ಲಿ ಬಂದು ಕೂರ್ತಾರೆ. ಇಲ್ಲ ನೀವು ಫಸ್ಟು ಇಂಜಿನಿಯರಿಂಗ್ ಮಾಡಿ ಆಮೇಲೆ ಮೆಡಿಕಲ್ ಮಾಡಿ ಅಂತ ಅವಾಗ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ರು, ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಉದಾಹರಣೆಗೆ ನಾವು ಮೆಡಿಕಲ್ದು ನೀಟ್ ಪ್ರಾಬ್ಲಮ್ ಇದೆ ಅಂತೇಳಿ ಬಿಟ್ಬಿಟ್ಟು ಇಂಜಿನಿಯರಿಂಗ್ ನಾವು ಮಾಡಿಬಿಟ್ರೆ, ಕೆಲವು ಟಾಪ್ ಕಾಲೇಜ್ ಅಂತೇಳಿ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜ್ ಬ್ರ್ಯಾಂಡ್ ಆಗಿದೆ, ಎಲ್ಲ ಮಕ್ಕಳಿಗೂ ಆ ಕಾಲೇಜಲ್ಲಿ ಓದಬೇಕು ಅನ್ನುವಂಥ ಒಂದು ಆಸೆ ಸಹ ಇರುತ್ತೆ. ಇಂಜಿನಿಯರಿಂಗ್ ಕೊಟ್ಟ ಅನಿವಾರ್ಯ ಅವರು ಇಂಜಿನಿಯರಿಂಗ್ ಟಿಕ್ ಮಾಡಿಬಿಡ್ತಾರೆ, ಅವಾಗ ನಾವು ಸೀಟ್ ಅಲಾಟ್ ಮಾಡಿಬಿಡ್ತೀವಿ. ಸರಿ, ಈ ವಿಷಯಕ್ಕೆ ಬರೋಣ. ಮತ್ತೊಂದು ಕರೆ ಇದೆ, ನೋಡೋಣ. ಕುಲಭೂಷಣ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಸೊ ಇವಾಗ 3rd ಟೈಮ್ ಬೋರ್ಡ್ ಎಕ್ಸಾಮ್ಸ್ ಬರೆಸ್ತಿದ್ದಾರೆ ಅಂತ ಹೇಳಿದ್ರು ಎಲ್ಲ ಸಬ್ಜೆಕ್ಟ್ಗೆ. ಸೊ ಇವಾಗ PCM ಬರೆದ್ರೆ 2nd ಟೈಮ್ ಹೆಂಗ್ ಡಿಫ್ರೆನ್ಸ್ ಆಗುತ್ತೆ ರ್ಯಾಂಕಿಂಗ್ ಅನ್ನೋ ಪ್ರಶ್ನೆ ಇತ್ತು. ಸೆಪರೇಟ್ ರ್ಯಾಂಕಿಂಗ್. ಕರೆ ಬಹುಶಃ ಕಟ್ ಆಗಿದೆ, ಬಟ್ ಹೇಳಿ. ಸರ್, ಅದೇ 3ನೇ ಎಕ್ಸಾಮ್, ಈಗ ಮೊದಲು 2 ಬೋರ್ಡ್ ಎಕ್ಸಾಮ್ಸ್ ಏನಿದೆ ಅದರದ ಮಾರ್ಕ್ಸ್ ತಗೊಂಡು ಅಂಕಗಳನ್ನು ತಗೊಂಡು ಈಗ ಫಲಿತಾಂಶ ಕೊಡಲಾಗಿದೆ ಸರ್ಕಾರದ ನಿರ್ಧಾರದಂತೆ. 3ನೇ ಎಕ್ಸಾಮ್ಸ್ ಅಂತ ನಾವು ಏನು ಮಾಡ್ತಾ ಇದ್ದಾರೆ ಅದರದ್ದು ಫಲಿತಾಂಶ ಬಂದಾಗ ನಮ್ಮ ಸೀಟ್ ಹಂಚಿಕೆ ಏನಿರುತ್ತೆ ಅದಾದ ನಂತರ ಅವರಿಗೆ ಸೀಟ್ ಹಂಚಿಕೆಯನ್ನು ಮಾಡ್ತೇವೆ. ಅದು ಒಂದು ಹೊಸ ಲಿಸ್ಟ್ ಆಗಿ ಪ್ರಕಟ ಆಗುತ್ತೆ. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಸರ್ ಆ ವಿಷಯಕ್ಕೆ. ಅದು ಸೀಟು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡೋದ್ರಿಂದ ಮಕ್ಕಳಿಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೆ.
ಮೆಡಿಕಲನ್ನು ನಾವೀಗ ನೀವು ಮೆಡಿಕಲನ್ನು ಫಸ್ಟ್ ಹಾಕಿರ್ತೀರಾ, ಸೆಕೆಂಡ್ ಇಂಜಿನಿಯರ್ ಆಪ್ಷನ್ ಹಾಕಿರ್ತೀರಾ. ನಾವು ಮೆಡಿಕಲನ್ನು ಅಲಾಟ್ ಮಾಡಿದರೆ ನೀವು ಮೆಡಿಕಲ್ ತಗೊಂಡು ತಮ್ಮ ಪ್ರಿಯಾರಿಟಿಗೆ ಹೋಗ್ಬಿಡ್ತೀರಾ. ಒಂದು ವೇಳೆ ನಾವು ಇದು ಮಾಡದೆ ಫಸ್ಟು ಇಂಜಿನಿಯರಿಂಗ್ ಮಾಡಿಬಿಡ್ತೀವಿ ಅಂತಂದರೆ ನೀವು ಟಾಪ್ ಬ್ರ್ಯಾಂಡೆಡ್ ಕಾಲೇಜ್ ಒಂದಷ್ಟಿದೆ, ಅದನ್ನು ನೀವು ಸಹಜವಾಗಿ ಅದನ್ನು ಕ್ಲಿಕ್ ಮಾಡ್ತೀರಾ. ಫಸ್ಟ್ ಪ್ರಿಯಾರಿಟಿ ಇದು, ಸೆಕೆಂಡ್ ಪ್ರಿಯಾರಿಟಿ ಇದು. ನಾವು ಸೀಟನ್ನು ಅನೌನ್ಸ್ ಮಾಡ್ತೀವಿ. ಮಾಡಿದ ಮೇಲೆ ನೀವು ಅದಕ್ಕೆ ಅನಿವಾರ್ಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಯಾಕೆಂದರೆ ನಾಳೆ ನೀಟ್ ಮೆಡಿಕಲ್ ಯಾವಾಗ ಆಗುತ್ತೋ ಏನೋ ಗೊತ್ತಿರಲ್ಲ. ಆಮೇಲೆ ಅಡ್ಮಿಷನ್ ಆಗಿಬಿಡ್ತೀರಾ ಅಲ್ಲಿ. ಕೊನೆಗೆ ನೀಟ್ದು ನಾವು ಕೌನ್ಸಿಲಿಂಗ್ ಶುರು ಮಾಡಿದಾಗ ಸಹ ನಿಮ್ಮದು ರ್ಯಾಂಕ್ ಚೆನ್ನಾಗಿರೋ ಕಾರಣಕ್ಕೋಸ್ಕರ ನೀವು ಅಲ್ಲಿ ಸಹ ಬಂದು ಆಪ್ಷನ್ ಕೊಡ್ತೀರಾ, ನೀವು ಮೆಡಿಕಲ್ ಸೀಟ್ ಅಲಾಟ್ ಆಗಿಬಿಡುತ್ತೆ. ಆವಾಗ ನೀವು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ದು ಸೀಟ್ ಬಿಟ್ಕೊಡ್ತೀರಾ. ಬಿಟ್ಕೊಟ್ಟಿದ್ದು ಮ್ಯಾನೇಜ್ಮೆಂಟಿಗೇನು ಹೋಗಲ್ಲ. ಈಗ ಸರ್ಕಾರದ ನಿಯಮದ ಪ್ರಕಾರ ಅದು ಸರ್ಕಾರದ್ದು ಸೀಟ್ ಇದೆ, ಅದು ತಿರ್ಗಾ ನಮಗೇನೆ ಬರುತ್ತೆ. ಆವಾಗ ನಾವು ಅದನ್ನು ಆಮೇಲೆ ರಿಲೀಸ್ ಮಾಡ್ತೀವಿ ಆಪ್ಷನ್ ಎಂಟ್ರಿ. ಟಾಪ್ ರ್ಯಾಂಕಿಂಗ್ ಅವಾಗ ಯಾರೋ ಯಾವುದೋ ಒಂದು ಇಂಜಿನಿಯರಿಂಗ್ ಒಂದು 3rd ರೌಂಡ್ ನಡೀತಿರುತ್ತೆ, 2nd ರೌಂಡ್ ನಡೀತಿರುತ್ತೆ ಅಂತಂದಾಗ ಕೆಳಗಿನ ರ್ಯಾಂಕ್ ಅವರು ಕ್ಲಿಕ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ರ್ಯಾಂಕ್ ಅವಾಗ ಅವ್ರು ಸಾರ್ವಜನಿಕವಾಗಿ ಏನು ಚರ್ಚೆ ಆಗುತ್ತೆ, ನೋಡಿ ಇವ್ನು ಇಷ್ಟು ರ್ಯಾಂಕ್ ಇದೆ, ಅವನಿಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ಇವನಿಗೆ ಇಷ್ಟು ರ್ಯಾಂಕ್ ಸಿಕ್ಕಿದೆ. ಅದು ರ್ಯಾಂಕ್ ಇದ್ದಂಥ ಮಕ್ಕಳಿಗೂ ಅನ್ಯಾಯ ಆಗುತ್ತೆ, ಮತ್ತು ನಮ್ಮೆಲ್ಲೂ ಸಹ ಇದು ಇವರು ಫೇರಾಗಿ ಮಾಡ್ತಿಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಬರುತ್ತೆ. ಹಾಗಾಗಿ ಸಮಯ ಏನೂ ಹೆಚ್ಚು ಆಗಿಲ್ಲ. ಈ ಸರಿ ಎಲ್ಲ ನಮ್ದು ಎಕ್ಸಾಮ್ಸು ಸ್ವಲ್ಪ ಬೇಗ ಆಗಿರೋ ಕಾರಣಕ್ಕೋಸ್ಕರ ದಯಮಾಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು ನನ್ನ ವಿನಂತಿ. ನಾವು ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ. ಒಟ್ಟಿಗೆನೇ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಖಂಡಿತ. ಹಾಗೆ ಇವಾಗ ಒಂದು ರೌಂಡ್ ಆದಮೇಲೆ ಆಪ್ಷನ್ ಎಂಟ್ರಿಗೆ ಚೇಂಜ್ ಮಾಡುವಂಥ ಅವಕಾಶ ಏನಾದರೂ ಇರುತ್ತಾ, ಅಥವಾ ಮಾಕ್ ಆದಮೇಲೆ ಮಾತ್ರ ಚೇಂಜ್ ಮಾಡಬೇಕಾ? ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೇಡಮ್ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈಗ ಉದಾಹರಣೆಗೆ ಮೆಡಿಕಲ್ ಅಂತಂದರೆ ಒಂದು 60-62 ಕಾಲೇಜ್ ಇದೆ ಅಂದ್ಕೊಂಡ್ರೆ 60-62 ಕಾಲೇಜ್ಗೂ ಕೂಡ ಅಭ್ಯರ್ಥಿ ಆಪ್ಷನ್ಸನ್ನು ಎಂಟ್ರಿ ಮಾಡಬಹುದು. ಅದೇ ರೀತಿ ಇಂಜಿನಿಯರಿಂಗಲ್ಲಿ ಈಗಾಗಲೇ ಸರ್ ಹೇಳ್ದಂಗೆ 240-245 ಕಾಲೇಜ್ ಇದೆ ಅಂದರೆ ಪ್ರತಿಯೊಂದು ಕಾಲೇಜಲ್ಲೂ ಕನಿಷ್ಠ ಒಂದು 3 ಕೋರ್ಸ್ ಇರುತ್ತೆ ಮೇಡಮ್, 3 ಅಥವಾ 4. ಸೊ ಇಂಟು 3 ಮಾಡಿಕೊಂಡ್ರು ನಿಮ್ಗೆ ಆಲ್ಮೋಸ್ಟ್ ಒಂದು 800 ಬರುತ್ತೆ. ಸೊ 800 ಇದೊಂದು 60. ಸೊ ಈ ರೀತಿ ಒಂದರಿಂದ ಕೊನೆಯವರೆಗೂ ಕೂಡ ಅವರು ಆಪ್ಷನ್ಸನ್ನು ಯಾವುದು ಬೇಕು ಪ್ರಿಯಾರಿಟಿ ವೈಸ್ ಆದ್ಯತಾ ಕ್ರಮದಲ್ಲಿ ಎಂಟ್ರಿ ಮಾಡ್ಕೋತಾ ಹೋಗ್ಬೋದು. ಸೊ ಎಂಟ್ರಿ ಮಾಡಿದ್ಮೇಲೆ ಒಂದು ಪ್ರಿಂಟೌಟ್ ಕೂಡ ಅವರು ತೊಗೋಬೋದು. ಪ್ರಿಂಟೌಟ್ ತೊಗೊಂಡು ಪರಿಶೀಲಿಸ್ಬೋದು, ನಾನು ಮಾಡಿರೋದು ಸರಿಗಿದೆಯಾ, ಮೆಥಡ್ ಕರೆಕ್ಟಾಗಿದೆಯಾ, ಆರ್ಡರ್ ಕರೆಕ್ಟಾಗಿದೆಯಾ, ಇದನ್ನು ಗಮನಿಸ್ಬೇಕು ಅವರು. ಅದಾದಮೇಲೆ ಅವರು ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೂ ಕೂಡ ಅವರಿಗೆ ಅವಕಾಶ ಇರುತ್ತೆ, ಈಗಾಗಲೇ ಹೇಳಿದ್ದೀವಿ. ಸೊ ಮತ್ತೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೂ ಕೂಡ 2-3 ದಿನ ಟೈಮ್ ಕೊಡ್ತೇವೆ. ಟೈಮ್ ಕೊಟ್ಟಾಗ ಅವರು ಮತ್ತೆ ಆ್ಯಡ್ ಮಾಡ್ಬೋದಾ ಅಥವಾ ರೀಅರೇಂಜ್ ಮಾಡ್ಬೋದಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 50ನೇ ಆಪ್ಷನ್ ಹುಡುಗಂಗೆ ಸಿಕ್ಕಿದೆ, ಬಟ್ ಆ ಹುಡುಗನಿಗೆ 60ನೇ ಆಪ್ಷನ್ ಏನು ಹಾಕಿರ್ತಾನೆ ಅದು ಬೇಕು ಅಂದರೆ 60ನೇ ಆಪ್ಷನ್ ತಂದು ಆ ಹುಡುಗ ಪ್ರಿಯಾರಿಟಿಗೆ ಮಾಡ್ಕೋಬೋದು. ಸೊ ಈ ಬದಲಾವಣೆಗಳು ಮತ್ತು ಯಾವ್ದಾರ ಬಿಟ್ಟೋಗಿದೆಯಾ, ಯಾವ್ದಾರ ಕಾಲೇಜ್ ಆ್ಯಡ್ ಮಾಡಿಲ್ವಾ ನಾನು, ಇದನ್ನೆಲ್ಲ ನೋಡಿಕೊಂಡು ಫಸ್ಟ್ ರೌಂಡ್ ಒಳಗಡೆ ಅವರು ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆ ಆಪ್ಷನ್ಸನ್ನು ಫ್ರೀಸ್ ಮಾಡ್ಕೋಬೇಕು. ಓಕೆ. ಸೊ ಫಸ್ಟ್ ರೌಂಡ್ ಆದ ನಂತರ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇರಲ್ಲ. ಫಸ್ಟ್ ರೌಂಡ್ ಆದ ನಂತರ ಏನಾಗುತ್ತೆ ಮೇಡಮ್, ಈಗಾಗಲೇ ಸರ್ ಹೇಳಿದಾಗೆ ಚಾಯ್ಸ್ ಅಂತ ಇರುತ್ತೆ. ಸೊ 4 ಚಾಯ್ಸ್ ಇರುತ್ತೆ. ಯಾರಿಗೆ ಸೀಟ್ ಹಂಚಿಕೆ ಆಗಿರುತ್ತೆ ಅವರಿಗೆ 4 ಚಾಯ್ಸನ್ನು ಕೊಡ್ತೇವೆ. ಆ 4 ಚಾಯ್ಸಲ್ಲಿ ಅವ್ರು ಯಾವ ಚಾಯ್ಸನ್ನು ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋ, ಅವ್ರ ಮೇಲೆ ಆ ಚಾಯ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಚಾಯ್ಸ್ 1 ಅಂತಂದರೆ ನನಗಿಷ್ಟ ಆಗಿದೆ ಕಾಲೇಜ್ ಹೋಗಿ ಸೇರ್ಕೋತೀನಿ ಅಂತ. ಚಾಯ್ಸ್ 2 ಅಂತಂದರೆ ಸಿಕ್ಕಿರೋದು ಓಕೆ, ಬಟ್ ನಾನು ಇನ್ನೂ ಒಂದು ಉತ್ತಮವಾದ ಸೀಟಿಗೆ ಭಾಗವಹಿಸ್ತೀನಿ ಅಂತಂದರೆ ಆ ಸೀಟನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಬರ್ತಾರೆ. ಚಾಯ್ಸ್ 3 ಅಂತಂದರೆ ಈಗ ಸಿಕ್ಕಿರೋ ಸೀಟು ನಮಗೆ ಬೇಡ, ನಾನು ಮುಂದಿನ ಸುತ್ತಿನಲ್ಲಿ ಭಾಗವಹಿಸ್ತೀನಿ ಅಂತಂದರೆ ಆ ಸೀಟನ್ನು ರದ್ದುಪಡಿಸ್ಕೊಂಡು ಅಂದರೆ ಕ್ಯಾನ್ಸಲ್ ಮಾಡಿಸ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಆ ಇರೋ ಆಪ್ಷನ್ಸಲ್ಲೇ ಬರ್ತಾರೆ ಅವರು. ಸೊ ಚಾಯ್ಸ್ 4 ಅಂತಂದರೆ ಇಲ್ಲ ನನಗೆ ಬೇರೆ ಏಜೆನ್ಸಿಲಿ ಸಿಕ್ಕಿದೆ, ನಾನು ಓನಾಗಿ ಮಾಡ್ಕೊಂಡಿದ್ದೀನಿ, ನನಗೆ ಈ ಸೀಟ್ ಬೇಡ ಅಂದರೆ ಎಕ್ಸಿಟ್ ಆಗ್ಬೋದು. ಈ ರೀತಿ 4 ಚಾಯ್ಸ್ಗಳಿರುತ್ತೆ. ಸೊ ಅವರಲ್ಲಿ ಯಾರು ಅವರಿಗೆ ಏನು ಇಷ್ಟ ಇರುತ್ತೆ ಆ ಚಾಯ್ಸನ್ನು ತಗೋಬೋದು. ಬಟ್ ಆದಷ್ಟು ಜಾಸ್ತಿ ಆಪ್ಷನ್ಸನ್ನು ಕೊಟ್ಟರೆ ಒಳ್ಳೆಯದು. ಕರೆಕ್ಟ್. ಸೊ ಏನಕ್ಕೆ ಅಂದರೆ 2ನೇ ಸುತ್ತಿನಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಇರೋದಿಲ್ಲ. ಸೊ ಈಗಲೇ ಕೊಡಬೇಕಾದ್ರೆ ತುಂಬ ಆಪ್ಷನ್ಸ್ ಕೊಡ್ತು ಅಂದರೆ ಅವರಿಗೆ ಕಾಲೇಜಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಕರೆಕ್ಟ್. ಪ್ರಯಾರಿಟಿ ಎಷ್ಟಾಗುತ್ತೋ ಎಕ್ಸಾಸ್ಟಿವ್ ಲಿಸ್ಟ್ ಮಾಡೋದ್ರಿಂದ ನಿಮಗೆ ಇಷ್ಟ ಆಗುವಂತಹ ಸಬ್ಜೆಕ್ಟ್, ಇಷ್ಟ ಆಗುವಂತಹ ಕಾಲೇಜಲ್ಲಿ ಸಿಗುವಂಥ ಅವಕಾಶ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗೆ ಸಾಕಷ್ಟು ಜನ ಆಪ್ಷನ್ 2ನ ಆಯ್ಕೆ ಮಾಡಿದಾಗ, ಅಂದರೆ ಮೊದಲನೇ ಹಂತದಲ್ಲಿ ಬ್ಲಾಕ್ ಮಾಡಿ 2ನೇ ಹಂತದ ಸೀಟ್ಗಳನ್ನ ನೋಡ್ತೀವಿ ಅಂತ ಹೇಳಿದಾಗ ಅದು ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ ಅನ್ನೋದಕ್ಕಿಂತನೂ ಒಂದು ರ್ಯಾಂಕ್ ಇರುತ್ತೆ, ಅವನಿಗೊಂದು ಅವಕಾಶ ಕೊಡುವಂಥದ್ದು ಸೂಕ್ತ ಅಂತೇಳಿ. ಯಾಕೆ ಅಂತಂದರೆ
ಕೆಲವರು ಇದರಿಂದ ಎಕ್ಸಿಟ್ ಆಗಿ ಹೋಗ್ಬಿಡ್ಬೋದು, ಅಂಥ ಸೀಟ್ಗಳು ಅವರಿಗೆ ಸಿಗ್ಬೋದು. ಕೆಲವರು ಅಲ್ಲೇನಾದ್ರೂ ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು ಹೋಲ್ಡ್ ಮಾಡಿರೋದ್ರಿಂದ. ಹಾಗಾಗಿ ಒಂದು ಅವಕಾಶ ಎಲ್ಲರಿಗೂ ಇರುತ್ತೆ, ಅಯ್ಯೋ ನನಗೇನಾದರೂ ಇನ್ನೂ ಒಳ್ಳೆ ಸಿಕ್ಬೋದಾ ಅನ್ನುವಂಥದ್ದು. ಹಾಗಾಗಿ ಅವನಿಗೆ ಇರುವಂಥ ಸಿಕ್ಕಿರೋದನ್ನು ಇಟ್ಕೊಂಡು, ಕೆಲವೊಮ್ಮೆ ಏನಾಗುತ್ತೆ ನಂತರದಲ್ಲಿ ಯಾರೋ ಫ್ರೆಂಡ್ಸ್ ಹೇಳಿದರು, ಪೇರೆಂಟ್ಸ್ ಹೇಳಿದರು ಅಂತ ಮನಸ್ಥಿತಿ ಚೇಂಜ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಅವಕಾಶನ ನಾವು ಮಾಡಿ ಕೊಡ್ತೀವಿ. ಸದುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಒಳ್ಳೆ ರೀತಿ ಕಾಲೇಜ್ ಸಿಗುವಂಥ ಸಾಧ್ಯತೆನೇ ಇರುತ್ತೆ. ಖಂಡಿತ. ಹಾಗೆ ಶುಲ್ಕ ಪಾವತಿ ಅಂದರೆ ಸರಿ ಸೀಟ್ ಸೆಲೆಕ್ಟ್ ಮಾಡಾಯಿತು, ಆಯ್ಕೆ ಮಾಡಾಯಿತು, ಫ್ರೀಸ್ ಮಾಡಿ ಆಯಿತು, ನಂತರದ ಹಂತ ಶುಲ್ಕ ಪಾವತಿ ಮಾಡೋದು ಅದು ಹೇಗಿರುತ್ತೆ? ಈಗ ಮೆಡಿಕಲ್ಲು, ಇಂಜಿನಿಯರಿಂಗು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮೊದಲು ಬೇರೆ ಇತ್ತೀಚೆಗೆ ಏನಾಗಿದೆ, ಯಾವುದು ಸೀಟ್ ಅಲಾಟ್ ಆಗಿ ಸರ್ಕಾರ ಏನು ಫಿಕ್ಸ್ ಮಾಡಿದೆ ಆ ಎಲ್ಲ ಫೀಸು ಸಹ ನಮ್ಮ KEAಗೆ ಕಟ್ಟುವಂಥದ್ದಿದೆ. ಹಾಂ, ಮೊದಲೇನಾಗ್ತಿತ್ತು, ನಮ್ಮಲ್ಲಿ ಸೀಟ್ ಅಲಾಟ್ ಆದಮೇಲೆ ಹೋಗಿ ಕಾಲೇಜಿಗೆ ಫೀಸ್ ಕಟ್ಟುವಂಥದ್ದು ಎಲ್ಲ ಇರ್ತಾಯಿತ್ತು. ವಿಶೇಷವಾಗಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತಮಗೆಲ್ಲ ಗೊತ್ತಿರುವಂತೆ ಗೊಂದಲಗಳನ್ನು ಆಗ್ತಾಯಿತ್ತು. ಅಲ್ಲಿ ಹೋದಾಗ ಅಡ್ಮಿಷನ್ ಕೂಡ ಬೇರೆ ಬೇರೆ ಏನೇನೋ ಒಂದಷ್ಟು ಗೊಂದಲ ಆಗ್ತಾಯಿತ್ತು. ಅದಕ್ಕೀಗ ಸರ್ಕಾರ ಭಾಳ ಸ್ಪಷ್ಟವಾದ ನಿಯಮ ಮಾಡಿದೆ. ಯಾವ ವಿದ್ಯಾರ್ಥಿಗೆ ಸೀಟ್ ಅಲಾಟ್ ಆಗುತ್ತೆ ಯಾವ ಕಾಲೇಜಲ್ಲಿ, ಪೂರ್ತಿ KEAಗೆ ಫೀಸ್ ಕಟ್ಟುವಂಥದ್ದು, ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗುವಂಥದ್ದು. ನಾವು ನಂತರ ಅವನು ಕಾಲೇಜ್ ಅಡ್ಮಿಷನ್ ಕನ್ಫರ್ಮೇಷನ್ ಆದಮೇಲೆ ಕಾಲೇಜಿಗೆ ಹಣ ಕಳಿಸ್ಕೊಡುವಂಥ ಕೆಲಸನ ನಾವು KEA ಮಾಡ್ತೀವಿ. ಓಕೆ, ಮತ್ತೊಂದು ಕರೆ ಇದೆ. ಭರತ್ ಕುಮಾರ್ ಅವರು ಇಳ್ಕಲ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ನಾನು ಭರತ್. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಮ್ಯಾಮ್, ನಾನು ಇವಾಗ 3 ಕ್ವಶನ್ ಕೇಳ್ಬೇಕಂತಿದ್ದೀನಿ. ಓಕೆ. ಮೊದಲನೇ ಕ್ವಶನ್, ಈ ತರ ಸೀಟ್ ಇನ್ಕ್ರೀಸ್ ಆಗುತ್ತಾ? ಓಕೆ. ಎರಡನೇ ಕ್ವಶನ್, ನಾನು CBSE 12th ಪಾಸ್ ಔಟ್. ಓಕೆ. ನಮಗೆ ಒಂದೇ ಎಕ್ಸಾಮ್ ಇರುತ್ತೆ, ಮತ್ತೆ ಅದು ಕಂಪೇರಿಟಿವ್ಲಿ ಎಲ್ಲಾ ಸ್ಟೇಟ್ ಬೋರ್ಡ್ಸ್ ಗಿಂತ ಟಫ್ ಇರುತ್ತೆ. ಸ್ಟೇಟ್ ಅಲ್ಲಿ 3 ಎಕ್ಸಾಮ್ ಬರ್ಸ್ಬಿಟ್ಟು ಅವ್ರಿಗೆ ಆ ರೀತಿ ಅವಕಾಶ ಎಲ್ಲ ಕೊಟ್ಟು ನಮ್ಗೆ ಅನ್ಯಾಯವಾಗ್ತಿದೆ. ಇದು ನಮ್ಗೆ ಮೋಸ ಆಗ್ತಿದೆ, ಇದಕ್ಕೇನು ನ್ಯಾಯ ಇಲ್ವಾ? ಓಕೆ, ನಿಮ್ಮ ಮೂರನೇ ಪ್ರಶ್ನೆ? ಮೂರನೇ ಪ್ರಶ್ನೆ ಅಲ್ಲ, ಇದು ಒಂಥರ ಸಜೆಷನ್. ಅಂದ್ರೆ ಥರ್ಡ್ ಎಕ್ಸಾಮ್ ನ ಅವ್ರ ಮಾರ್ಕ್ಸ್ ಕನ್ಸಿಡರ್ ಮಾಡದೇ ಇರಕ್ಕೆ ಒಂದು ಅವಕಾಶ ಕೊಡ್ಬೋದಾ ನಮ್ಗೆ? ಅಂದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ನಿಮ್ಮ 3 ಪ್ರಶ್ನೆಗಳು ಸಿಕ್ಕಿದೆ, ಒಂದೊಂದಾಗಿ ಉತ್ತರ ಕೊಡ್ತೇವೆ. ಸೀಟ್ ಇನ್ಕ್ರೀಸಿಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಕಾಲೇಜಲ್ಲೇ ಈ ವರ್ಷ ಸುಮಾರು 10,000ದಷ್ಟು ಸೀಟ್ಗಳು ಹೆಚ್ಚಾಗಿದೆ. ಅದೊಂದು ಖುಷಿ ವಿಚಾರ. ಕಳೆದ ವರ್ಷ 1,24,551 ಸೀಟ್ಗಳಿತ್ತು. ಈ ವರ್ಷ ಇಲ್ಲಿವರೆಗೆ ACTಯಿಂದ ಕ್ಲಿಯರೆನ್ಸ್ ಆಗಿರುವಂಥದ್ದೇ 1,32,309 ಸೀಟ್ಗಳು ಇಂಜಿನಿಯರಿಂಗಲ್ಲಿ ಇದೆ. ಅಂದರೆ ಸುಮಾರು 10,000ದಷ್ಟು ಸೀಟು ಹೆಚ್ಚಾಗಿದೆ. ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು. ಎರಡನೇದು, CBSE ಕಷ್ಟ ಇರುತ್ತೆ, ಸ್ಟೇಟ್ ಈಸಿ ಇರುತ್ತೆ ಅನ್ನುವಂಥದ್ದು ಎಲ್ಲ ಇಲ್ಲ. ಅದು ಸಮಾನವಾಗಿಯೇ ಇರುತ್ತೆ. ಅದು ಆಯಾ ಪರೀಕ್ಷೆ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದ ಮೇಲೆ ರಿಸಲ್ಟು ಬರುವಂಥದ್ದು. ಹಾಗಾಗಿ ಎಲ್ಲರೂ ಪರಿಶ್ರಮ ಪಡಬೇಕು, ಪರಿಶ್ರಮ ಪಟ್ಟವರಿಗೆ ರ್ಯಾಂಕ್ ಬರುತ್ತೆ. ಅದೇ ರೀತಿ ಸ್ಟೇಟ್ ಅವರು CBSE ಅವರು ಇಬ್ಬರೂ ಪರಿಶ್ರಮ ಪಡ್ತಾ ಇದ್ದಾರೆ. ಅದು ಆ ರೀತಿ ಹೇಳಲಿಕ್ಕೆ ಆಗಲ್ಲ. ಮತ್ತು ಎರಡನೇ ಎಕ್ಸಾಮು ರಿಸಲ್ಟು ತಗೊಂಡಿದ್ದಾರೆ, ಅದು ನಾನು ಅವಾಗಲೇ ಕ್ಲಾರಿಫೈ ಮಾಡಿದೆ. ಫಸ್ಟ್ ಎಕ್ಸಾಮು 2 ಎಕ್ಸಾಮಲ್ಲಿ ಬರೆದಿರೋದ್ರಲ್ಲಿ ಬೆಸ್ಟ್ ಏನಿದೆ ಅದನ್ನು ತಗೊಂಡಿರುವಂಥದ್ದಿದೆ. ಅದು ಸ್ಟೂಡೆಂಟ್ ಹಿತದೃಷ್ಟಿಯಿಂದ. ಮತ್ತು ತಮ್ಮ ಮಾಹಿತಿ ಹೇಳುವಂಥದ್ದಾದರೆ ಭಾಳ ದೊಡ್ಡ ವ್ಯತ್ಯಾಸಗಳು ಏನೂ ಆಗಿಲ್ಲ, ವಾಸ್ತವವಾಗಿ ಭಾಳ ದೊಡ್ಡ ವ್ಯತ್ಯಾಸಗಳೇನಾಗಿಲ್ಲ. ಮತ್ತು ಮೂರನೇ ಸಜೆಷನ್ನು, ಮೂರನೇ ಎಕ್ಸಾಮ್ದು ರಿಸಲ್ಟೇ ತಗೊಳ್ಬಾರ್ದು ಹಾಗೆ ಹೇಗೆ ಅಂತ, ಅದು ಎಲ್ಲ ಹೇಳಲಿಕ್ಕೆ ಆಗಲ್ಲ. ಮೂರನೇ ಎಕ್ಸಾಮು ಅವಕಾಶ ಕೊಟ್ಟಿರುವಂಥದ್ದಿದೆ. ಅದು ರಿಸಲ್ಟ್ ಬಂದು ನಂತರ PU ಬೋರ್ಡ್ ಅವರು ನಮಗೆ ಡಾಟಾ ಕೊಟ್ಟು, ಅದಕ್ಕೋಸ್ಕರ ನಾವು ಯಾವುದೇ ಪ್ರಕ್ರಿಯೆಯನ್ನು ಡಿಲೇ ಮಾಡಲ್ಲ. ಅದು ನಂತರದ ದಿನಗಳಲ್ಲಿ ಏನು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರಂತೆ ನಾವು ಮಾಡ್ತೀವಿ. ಹಾಗಾಗಿ ಸೀಟ್ ಅಂತೂ ಜಾಸ್ತಿ ಆಗಿದೆ. ಅವರ ಮೊದಲ ಪ್ರಶ್ನೆ ಸೂಕ್ತವಾಗಿದೆ, ಖುಷಿ ಪಡ್ಬೋದು. 10,000ದಷ್ಟು ಇಂಜಿನಿಯರಿಂಗ್ ಸೀಟ್ಗಳು ಈ ಬಾರಿ ಜಾಸ್ತಿ ಆಗಿದೆ. ಓಕೆ ಸರ್, ಮತ್ತೊಂದು ಕರೆ ಇದೆ ನೋಡೋಣ. ಸದಾಫ್ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಈ ಸಲ CET ಕೌನ್ಸಿಲಿಂಗ್ ಅಲ್ಲಿ 2B ಕ್ಯಾಟಗರಿ ಇನ್ಕ್ಲೂಡ್ ಆಗಿರುತ್ತಾ ಇಲ್ಲ ಕ್ಯಾನ್ಸಲ್ ಆಗಿದೆಯಾ ಅಂತ ತಿಳ್ಕೊಬೇಕಾಗಿತ್ತು. ಯಾಕೆ ಕ್ಯಾನ್ಸಲ್? ಇನ್ಕ್ಲೂಡ್ ಆಗೇನೆ ಇರುತ್ತೆ. ಯಾಕೆ ಡೌಟ್ ಅದು? ಇಲ್ಲ, ಕೆಲವರು ಕ್ಯಾನ್ಸಲ್ ಆಗಿದೆ ಈ ವರ್ಷ ಇರೋದಿಲ್ಲ ಅಂತ ಹೇಳ್ತಿದ್ರು. ನೋ, ಇಲ್ಲ 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 ಇಲ್ಲ, ಯಾವುದು ಸಹ ಕ್ಯಾನ್ಸಲ್ ಆಗಿಲ್ಲ. ಏನು ರಾಜ್ಯ ಸರ್ಕಾರದ್ದು ಮೀಸಲಾತಿ ನಿಯಮಗಳಂತೆ ಏನು ಸೀಟ್ ಹಂಚಿಕೆ ಮಾಡುವಂಥದ್ದಿದೆ, ಅದು ಮೆಡಿಕಲ್ಲಿಗೆ ಮತ್ತು ಉಳಿದಂಥ ಎಲ್ಲ ಕೋರ್ಸ್ಗಳಿಗೆ ಇರುತ್ತೆ. ಅದು ಯಾವುದೇ ರೀತಿ ಕ್ಯಾನ್ಸಲ್ ಆಗಿಲ್ಲ, ಆಗುವಂಥದ್ದು ಇಲ್ಲ. ಓಕೆ. ಹಾಗೆ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಆ ಥರದ್ದು ಯಾವ್ದಾದ್ರು ನೆರವು ಏನಾದರೂ ಇದೆಯಾ ವಿದ್ಯಾರ್ಥಿಗಳಿಗೆ? ವಿದ್ಯಾರ್ಥಿಗಳಿಗೆ ಫೀಸು ರಿಯಾಯಿತಿಯನ್ನೇ ಕೊಡುವಂಥದ್ದು ಇದೆ.
ಈಗ ಉದಾಹರಣೆಗೆ ಸರ್ಕಾರ ಏನು ಟ್ಯೂಷನ್ ಫೀಸ್ ಅಂತೇಳಿ ಪ್ರತಿ ವರ್ಷ ನಿಗದಿ ಮಾಡುತ್ತೆ. ಅದರಲ್ಲಿ ಬೇರೆ ಬೇರೆ ಸ್ಲ್ಯಾಬ್ ಮಾಡಿದ್ದಾರೆ. ಅದರಲ್ಲಿ ನಾವು SC ST ಮಕ್ಕಳಿಗೆ ಫೀಸನ್ನೇ ನಾವು ಟ್ಯೂಷನ್ ಫೀಸನ್ನೇ ತಗೊಳಲ್ಲ. ಅದನ್ನ ಸರ್ಕಾರ ರಿಯಂಬರ್ಸ್ ಮಾಡುವಂಥದ್ದಿದೆ. ನಮ್ಮ ಸರ್ಕಾರಿ ಕೋಟದ ಸೀಟ್ಗಳಲ್ಲಿ ಏನಿದೆ ನಾವು KE ಇಂದನೇ ಕಟ್ಟಿಸ್ಕೊಳಲ್ಲ. ನಂತರ ಅದು ಸರ್ಕಾರ ರಿಯಂಬರ್ಸ್ ಮಾಡುತ್ತೆ. ಹಿಂದೆಲ್ಲ ಇದ್ದಂಥ ಸೌಲಭ್ಯಗಳು ಎಲ್ಲದೂ ಇದೆ. ಮತ್ತೊಂದು ಕರೆ ಇದೆ. ಪ್ರಸನ್ನ ಅವರು ಇಳಕಲ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಮಗಂದು ಬರುತ್ತೆ. ಓಕೆ. ಈಗ ಅದರದ್ದು ಲಾಸ್ಟ್ ಟೈಮ್ ನಾವು ಅಪ್ಲಿಕೇಶನ್ ತಿದ್ದುಪಡಿ ಮಾಡುವಾಗ ಅದರಲ್ಲಿ ಎಂಟ್ರಿ ಆಗಿಲ್ಲ. ಈಗ ಅದಕ್ಕೆ ಮತ್ತೊಂದು ಅವಕಾಶ ಸಿಗ್ಬೋದಾ ನಮ್ಗೆ ಅಂತ? ಇದು ಬೇರೆಯವರಿಗೆ ಸಹ ಅನುಕೂಲ ಆಗುವಂತ ಪ್ರಶ್ನೆ ಇದೆ. ಆರಂಭದಲ್ಲೊಬ್ರು ನಮ್ದು ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮೊದಲು ಸಹ ಒಬ್ರು ಫೋನ್ ಮಾಡಿದ್ರು. ಈ ಅಪ್ಲಿಕೇಶನ್ CET ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಕ್ಯಾಸ್ಟು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನು, ಮೈನಾರಿಟಿ, ಲಿಂಗ್ವಿಸ್ಟಿಕ್ ರಿಸರ್ವೇಷನ್ನು, ಇದು ಎಲ್ಲ ಹಾಕಲಿಕ್ಕೆ ಅವರಿಗೆ ಅವಕಾಶ ಇತ್ತು. ಅವಾಗ ಕೆಲವು ಮಕ್ಕಳೆಲ್ಲ ಮಿಸ್ಟೇಕ್ಸ್ ಮಾಡಿದ್ರು ಅನ್ನುವಂಥದ್ದು KEಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆ ಫಲಿತಾಂಶ ಅನೌನ್ಸ್ ಮಾಡೋದಕ್ಕಿಂತ ಮೊದಲು 3 ಬಾರಿ ಎಡಿಟ್ ಮಾಡಿ ಸರಿ ಮಾಡುವಂಥದ್ದಕ್ಕೆ ಅವಕಾಶ ನಾವು ಕೊಟ್ಟಿದ್ವಿ. ಆವಾಗ ಸಹ ಈ ಥರ ಕೆಲವರು ಉಳಿದಿದ್ದಾರೆ. ಬಟ್ ಈಗ ನಾವು ಇವತ್ತು ಸಹ ನಮ್ಮ ಇಂಜಿನಿಯರ್ಸ್ ಜೊತೆ ನಾವೊಂದು ಸಭೆ ಮಾಡಿ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ನಾವು ಈ ರ್ಯಾಂಕ್ ಎಲ್ಲ ಕೆಟಗರಿ ಅದೆಲ್ಲ ಆಧರಿಸಿ ನಾವು ರ್ಯಾಂಕನ್ನು ಸಾಫ್ಟ್ವೇರಲ್ಲಿ ಮಾಡಿರುವಂಥದ್ದು ಮತ್ತು ಅದು ಫ್ರೀಸ್ ಆಗಿದೆ. ಹಾಗಾಗಿ ಈ ಹಂತದಲ್ಲಿ ನಾವು ಈ ಬದಲಾವಣೆ ಮಾಡುವಂಥದ್ದು ಕೊಡೋದು ಕಷ್ಟ. ಯಾಕೆಂದರೆ ನಾವೀಗ ಸೀಟ್ ಅಲಾಟ್ಮೆಂಟಿಗೆ ನಾವು ಪ್ರೋಸೆಸ್ಸಲ್ಲಿ ರೆಡಿ ಆಗ್ತಾ ಇದ್ದೀವಿ. ಆದರೆ ಇಲ್ಲಿ ಕೆಲವುಗೆ ಮಾತ್ರ, ಉದಾಹರಣೆಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಈ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಥ ಕೆಲವು ಕೆಟಗರಿಗಳೇನಿದ್ದಾವೆ ಅದು ನಮಗೆ ಬೇರೆ ಯಾವುದೂ ಎಫೆಕ್ಟ್ ಆಗಲ್ಲ. ಅಂಥದ್ದು ಯಾವುದಾದ್ರೂ ಬದಲಾವಣೆ ಇತ್ತು ಅಂತಂದರೆ ನಾವು ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇದ್ದೀವಿ. ಅದನ್ನು ನಾವು ಡಿಟೇಲಾಗಿ ವೆಬ್ಸೈಟಲ್ಲಿ ಪತ್ರಿಕಾ ಪ್ರಕಟಣೆ ಮೂಲಕ ನಾವು ಪ್ರಕಟವನ್ನು ಗೊಳಿಸ್ತೀವಿ. ಹಾಗಾಗಿ ಈಗ ಇವ್ರು ಕೇಳಿದಂಥ ಪ್ರಶ್ನೆಗೆ ಈ ಹಂತದಲ್ಲಿ ಕೊಡೋದು ಕಷ್ಟ. ಓಕೆ. ಹಾಗೆ ಮತ್ತೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರೋದು, ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದೆ ಆದರೆ ನಾನು ಇಂಟರ್ನೆಟ್ ಸ್ಪೀಡ್ ವರ್ಕ್ ಆಗಲಿಲ್ಲ ಅಥವಾ ಇಂಟರ್ನೆಟ್ ಕನೆಕ್ಷನ್ ಕಟ್ ಆಯಿತು, ಈ ಥರದ ಸಮಸ್ಯೆಗಳು ಹೇಗೆ ಎದುರಿಸಬಹುದು? ಅಥವಾ ಈ ಥರದ ಇಂಟರ್ನೆಟ್ ಕಟ್ಟಾದಾಗ ಸೀಟ್ ಮಿಸ್ ಆಗುವಂಥ ಸಾಧ್ಯತೆ ಎಷ್ಟಿದೆ? ಇಂಟರ್ನೆಟ್ಟು ಸಮಸ್ಯೆ ಅಂತ ಇರೋದಿಲ್ಲ ಮೇಡಮ್. ಇಂಟರ್ನೆಟ್ ಸಮಸ್ಯೆ ಏನಂತಂದರೆ, ಅಭ್ಯರ್ಥಿ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಬಹಳಷ್ಟು ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಸ್ಕ್ರೀನ್ ಓಪನ್ ಮಾಡ್ಕೊಂಬಿಟ್ಟು ಆಪ್ಷನ್ ಎಂಟ್ರಿನ ಏನೂ ಪ್ರಿಪೇರ್ ಆಗದೆ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಹೋಗ್ತಾರೆ. ಅವಾಗ ಅದೇನಾಗುತ್ತೆ, ಹ್ಯಾಂಗ್ ಆಗುತ್ತೆ. ಸೊ ಆ ಸ್ಕ್ರೀನ್ ಟೈಮ್ ಏನಿರುತ್ತೆ ಅದು ಎಲ್ರಿಗೂ ಜನರಲ್, ನಾಟ್ ಓನ್ಲಿ ಫಾರ್ ಆಪ್ಷನ್ ಎಂಟ್ರಿ ಮೇಡಮ್. ನೀವು ಕಂಪ್ಯೂಟರ್ ವರ್ಕ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಹ್ಯಾಂಗಿಂಗ್ ಇದ್ದೇ ಇರುತ್ತೆ. ಸೊ ಅದರಿಂದ ಈಗಾಗಲೇ ನಾವು ಬ್ರೋಷರಲ್ಲಿ ಹೇಳಿದ್ದೀವಿ, ಅಭ್ಯರ್ಥಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಮೊದಲು ಒಂದು ಹೋಮ್ವರ್ಕನ್ನು ಮಾಡ್ಕೋಬೇಕು. ಅವರಿಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅನ್ನೋದನ್ನು ಲಿಸ್ಟು ರೆಡಿ ಮಾಡಿಕೊಂಡು ಕ್ರಮಾಂಕ, ಆದ್ಯತಾ ಕ್ರಮಗಳನ್ನು ಬರ್ಕೊಂಡು ಅವಾಗ ಆಪ್ಷನ್ ಎಂಟ್ರಿ ಮಾಡಿದ್ರೆ ಬಹಳಷ್ಟು ಟೈಮು ಹುಡುಗ ಸೇವ್ ಮಾಡಬಹುದು. ಆಮೇಲೆ ಶೆಡ್ಯೂಲ್ ಟೈಮಿಂಗ್ಸ್ ಏನಿರುತ್ತೆ, ಆ ಶೆಡ್ಯೂಲ್ ಟೈಮಲ್ಲಿ ಕೊನೆ ದಿನಾಂಕದವರೆಗೂ ಕಾಯಬಾರದು. ಎಲ್ಲರೂ ಏನು ಮಾಡ್ತಾರೆ, ಇನ್ನೂ ಟೈಮ್ ಇದೆ ಅಂತ ವೆಯ್ಟ್ ಮಾಡ್ತಾರೆ. ಸೊ ಅದನ್ನು ಮಾಡದೆ ಈಗಾಗಲೇ ಮೆರಿಟ್ ಬಂದಿದೆ, ಈಗ ಕಟ್ ಆಫ್ ರ್ಯಾಂಕ್ ಇದೆ ಪ್ರೀವಿಯಸ್ ಇಯರ್ಸು, ಮತ್ತು ಅವರ ಆಸಕ್ತಿ ಏನು ಅಂತ ಕೂಡ ಗೊತ್ತಾಗಿರುತ್ತೆ. ಸೊ ಇದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ಅವರು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಓಪನ್ ಆದಾಗ ಆ ಲಿಸ್ಟನ್ನು ತಂದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅವಾಗ ಈ ಸ್ಕ್ರೀನ್ ಟೈಮಿಂಗ್ಸು ಇವೆಲ್ಲ ಅವಾಯ್ಡ್ ಆಗುತ್ತೆ. ಓಕೆ. ಹಾಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ತಾಂತ್ರಿಕವಾಗಿ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ FAQs ಅಲ್ಲಿ ಅವರಿಗೆ ಉತ್ತರ ಸಿಗಲಿಲ್ಲ ಅಂದರೆ ಏನಾದರೂ ಹೆಲ್ಪ್ ಲೈನ್ ಏನಾದರೂ ಇದೆಯಾ KEಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ? ಆ್ಯಕ್ಚುಲಿ ಹೆಲ್ಪ್ ಲೈನ್ ಇದೆ, ತುಂಬ ಕಂಪ್ಲೇಂಟ್ಸ್ ಇದೆ. ಹೆಲ್ಪ್ ಲೈನಲ್ಲಿ ಫೋನು ಪಿಕ್ ಮಾಡಲ್ಲ, ಆನ್ಸರ್ ಮಾಡಲ್ಲ ಅಂತ. ನಮ್ಮದು ಏನಿದೆ ಅಂತಂದರೆ ಪ್ರತಿ ದಿವಸ ಕೆಲವೊಮ್ಮೆ ಒಂದು 3000 ಅಷ್ಟು ಫೋನು ಟ್ರೈ ಮಾಡ್ತಾರೆ ಜನ. ನಾವೊಂದು ನಮ್ಮ ಕೆಪಾಸಿಟಿ 1500 ಫೋನನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ತುಂಬ ವಿವರವಾದಂತಹ ಬ್ರೋಷರ್ನ ನಾವು ಪಬ್ಲಿಷ್ ಮಾಡಿದ್ದೀವಿ. ಹಾಗಾಗಿ ಅದು ಸ್ವಲ್ಪ ತಾಳ್ಮೆಯಿಂದ ಏನಾದರೂ ಬ್ರೋಷರ್ನ ಸ್ಟಡಿ ಮಾಡಿದರೆ ಅವರು ಯಾರಿಗೆ ಪ್ರಶ್ನೆ ಕೇಳುವಂಥ ಅಗತ್ಯ ಇಲ್ಲ, ಎಲ್ಲದೂ ಅದರಲ್ಲಿ ಸ್ಪಷ್ಟೀಕರಣ ಇದೆ. ಆಮೇಲೆ ಈ ಸರಿ ನಾವು ಇನ್ನೊಂದು ತೀರ್ಮಾನ ಮಾಡಿದ್ದೀವಿ, ಹಂತವಾಗಿ ಆಪ್ಷನ್ ಎಂಟ್ರಿ ಟೈಮಲ್ಲಿ ಮತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ನಾವು ಪ್ರತಿ ಹಂತದಲ್ಲಿ ಒಂದು ಬುಲೆಟ್ ಪಾಯಿಂಟ್ ಥರ ಮಾಡಿ
ಸಂಕ್ಷಿಪ್ತವಾಗಿ ಅವರಿಗೆ ಮಾಹಿತಿ ಕೊಡುವಂಥದ್ದನ್ನು ನಾವು ಪ್ಲಾನ್ ಮಾಡಿದ್ದೀವಿ. ಅವರಿಗೆ ವಾಟ್ಸಪ್ ಮೂಲಕ ಮತ್ತೆ ಕಳಿಸುವಂಥದ್ದು ಮತ್ತು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥದ್ದು ಮಾಡಿದ್ದೀವಿ. ಹಾಗಾಗಿ ಅದ್ರ ಸದುಪಯೋಗ ಪಡಿಸ್ಕೊಳ್ಬೋದು ಈ ಬಾರಿ. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಿದೆ. ಈ 2024 ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಸುಸರ್ಜಿತವಾಗಿ ಸಲೀಸಾಗಿ ವಿದ್ಯಾರ್ಥಿಗಳು ಎದುರಿಸಬೇಕಂದ್ರೆ ಏನೆಲ್ಲ ಕಿವಿ ಮಾತು ಅಥವಾ ಏನು ಕಿವಿ ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಅದಕ್ಕಿಂತ ಮೊದಲು ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಒಂದ್ಸರಿ ಒನ್ ಮೋರ್ ಕ್ಲಾರಿಟಿ ಕೊಟ್ಟು, ಸೀಟ್ಸ್ ಬಗ್ಗೆ ತುಂಬಾನೇ ನಮಗೆ ಫೋನ್ ಬರ್ತಾ ಇರುತ್ತೆ. ಹಾಗಾಗಿ ಯಾಕೆಂದ್ರೆ ಅದು ಸ್ವಲ್ಪ ಆಲ್ ಇಂಡಿಯಾ ಲೆವೆಲ್ ನೀಟ್ ಮಾಡ್ತಾರೆ, ಸೀಟ್ ನಾವು ಅಲಾಟ್ಮೆಂಟ್ ಮಾಡ್ತೀವಿ. ಒಂದು ಸಂಕ್ಷಿಪ್ತವಾಗಿ ಆ ಸೀಟ್ ಶೇರಿಂಗ್ ಒಂದು ಹೇಳಿದ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಹೇಳಿ. ಈಗ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 15% ಆಲ್ ಇಂಡಿಯಾ ಕೋಟಾಗೆ ಸೀಟು ರಿಸರ್ವ್ ಆಗಿರುತ್ತೆ ಮೇಡಮ್. ಆಮೇಲೆ 85% ನಮ್ಮ ಕರ್ನಾಟಕದ ಮಕ್ಕಳಿಗೆ ಡೊಮಿಸೈಲ್ ಇರೋರಿಗೆ ರಿಸರ್ವ್ ಆಗಿರುತ್ತೆ. ಸೊ ಈ ಆಲ್ ಇಂಡಿಯಾ ಕೋಟಾಗೆ ಅವರು MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ ಏನು ಕಮಿಟಿ ಇದೆ, ಅದರಿಂದ ಏನು ಶೆಡ್ಯೂಲ್ ಅನೌನ್ಸ್ ಮಾಡ್ತಾರೆ, ಅದರಲ್ಲಿ ಅವ್ರು ಭಾಗವಹಿಸಿ ಅವರು ಸೀಟ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಕರ್ನಾಟಕದ ಕೋಟಾದಲ್ಲಿ ಸೀಟ್ ಪಡಿಬೇಕಂದ್ರೆ KA ಮುಖಾಂತರ ಅವರು ಸೀಟ್ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಪಡಿಬೇಕಾಗುತ್ತೆ. ಅದೇ ಥರ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 40% ಸೀಟು ಏನು ಗೋರ್ಮೆಂಟ್ ಮೆರಿಟಲ್ಲಿ ಗೋರ್ಮೆಂಟ್ ಸೀಟ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಕರ್ನಾಟಕದ ಮಕ್ಕಳಿಗೆ ಭಾಗವಹಿಸೋಕ್ಕೆ ಅವಕಾಶ ಇರುತ್ತೆ. ಅದಾದಮೇಲೆ ಇನ್ನು 40% ಅದು ಪ್ರೈವೇಟ್ ಸೀಟ್ ಅಂತ ಹೇಳ್ತೀವಿ. ಅಲ್ಲಿ ಸ್ವಲ್ಪ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಗೋರ್ಮೆಂಟ್ ಫ್ರೀ ಸೀಟ್ಸ್. ಅದಕ್ಕೂ ಕೂಡ ಒಂದು 50% ಆ 40%ಅಲ್ಲಿ 50% ಕರ್ನಾಟಕದ ಮಕ್ಕಳಿಗೆ ರಿಸರ್ವ್ ಆಗಿರುತ್ತೆ. ಇನ್ 50% ಎನಿಬಡಿ ಥ್ರೂಔಟ್ ದ ಇಂಡಿಯಾ ದೇ ಕ್ಯಾನ್ ಪಾರ್ಟಿಸಿಪೇಟ್. ಮತ್ತು NRI ಕೋಟಾ 15% ರಿಸರ್ವ್ ಆಗಿರುತ್ತೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ 5%. ಈ ಸೀಟುಗಳಿಗೆ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಭಾಗವಹಿಸಿ ಸೀಟುಗಳನ್ನು KA ಮುಖಾಂತರನೇ ಪಡ್ಕೊಳ್ಬೇಕಾಗತ್ತೆ. ಹಾಗೆ ಬೇರೆ ಕಡೆ ಇರುವಂತವರು ಕರ್ನಾಟಕದಲ್ಲಿ ಯಾವ ರೀತಿ ಸೀಟನ್ನು ಪಡಿಬಹುದು? ಅದು ಬೇರೆ ರಾಜ್ಯದಲ್ಲಿರುವಂಥ ಕನ್ನಡಿಗರಿಗೆ ಆದರೆ ಅದಕ್ಕೆ ನಮ್ಮ ಈಗಾಗಲೇ ಅಪ್ಲಿಕೇಶನ್ ಹಾಕುವಾಗಲೇ ಕೆಲವೊಂದು ಕ್ಯಾಟಗರಿಗಳಿತ್ತು, ಹಾಕಿದ್ದಾರೆ. ಇನ್ನು ಬೇರೆ ರಾಜ್ಯದಲ್ಲಿರುವಂಥವರು ಮೆಡಿಕಲ್ ಸೀಟ್ ಪಡೆಯುವಂಥದ್ದಾದರೆ ಅವರು KA ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅವರಿಗೆ ನಮ್ಮ ಸರ್ಕಾರಿ ಕೋಟದ ಸೀಟ್ಗಳು ಸಿಗಲ್ಲ, ಅವರಿಗೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಸಿಗೋದಕ್ಕಿರುತ್ತೆ. ಬಟ್ ಆದರೆ ಸರ್ಕಾರ ನಿಯಮ ಮಾಡಿದೆ KA ಮುಖಾಂತರನೇ ಅವರಿಗೆ ಸೀಟ್ ಅಲಾಟ್ ಆಗುತ್ತೆ. ಫೀಸ್ ನಮಗೇನೆ ಕಟ್ತಾರೆ, ಅವರು ಕಾಲೇಜಿಗೆ ಅಡ್ಮಿಷನ್ ಸಿಗುತ್ತೆ. CET ಅಂದ್ರೆ ಇಂಜಿನಿಯರಿಂಗ್ ಮಾಡೋದಾದ್ರೆ ಇಂಜಿನಿಯರಿಂಗ್ ಆದ್ರೂ ಅಷ್ಟೇನೆ. ಅದು ಇಲ್ಲ, ಇಂಜಿನಿಯರಿಂಗ್ದು ನಾನು ಅವಾಗಲೇ ಹೇಳ್ದಂಗೆ ಅವ್ರದ್ದು ಕಾಮೆಟ್ಕೆ ಅಂತೇಳಿ ಅವರು ಸಪರೇಟ್ ಮಾಡ್ತಾರೆ, ಅದರಲ್ಲಿ ಬರ್ತ್ಕೊಂಡಿರ್ತಾರೆ. ಮತ್ತೆ ಕೆಲವರು ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡವರು ಡೈರೆಕ್ಟ್ ಆಗಿ ಅವ್ರು ತಗೊಳ್ತಾರೆ. ಈ ವರ್ಷ ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ 1,32,000ದಲ್ಲಿ ನಮ್ಮ ಮುಖಾಂತರನೇ 62,000 ಸೀಟು ಅಲಾಟ್ಮೆಂಟ್ ಆಗುತ್ತೆ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ. ಅದೇ ರೀತಿ ಬೇರೆ ಬೇರೆ ಕೋರ್ಸಸ್ ಎಲ್ಲದೂ ಇದೆ. ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ದಯಮಾಡಿ ನಮ್ಮದು ಬ್ರೋಷರು ಎಲ್ಲ ವಿದ್ಯಾರ್ಥಿಗಳು ಓದಬೇಕು. ಮತ್ತು ನೀವೇನು ಸಮಸ್ಯೆಗಳಿತ್ತು ಅಂತಂದ್ರೂ ನಮ್ಮ ಹೆಲ್ಪ್ ಲೈನಿಗೆ ಫೋನ್ ಮಾಡಿ ನಾವು ಹೇಳ್ತೀವಿ. ಮತ್ತು ಯಾವುದೇ ಸೀಟು ಈ 62,930 ಸೀಟು ತಮಗೋಸ್ಕರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವಂಥದ್ದನ್ನು ಅವರು ಬೇರೆಯವರಿಗೆ ಮಾರೋದಕ್ಕಾಗಲ್ಲ, ಅದು ಮೆರಿಟೋರಿಯಸ್ ಸ್ಟೂಡೆಂಟಿಗೇ ಕೊಡ್ತಾರೆ. ಹಾಗಾಗಿ ತಾವು ವೆಯ್ಟ್ ಮಾಡಬೇಕು. ಮತ್ತು ಈ ಎಲ್ಲ ಕೌನ್ಸಿಲಿಂಗ್ ಬ್ರೋಷರ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಂಡು ತಾವು ವ್ಯವಸ್ಥಿತವಾಗಿ ಅಪ್ಲಿಕೇಶನನ್ನು ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತು ಅಂತಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂಥದ್ದಕ್ಕೆ ಅವಕಾಶಗಳಿದೆ. ದಯಮಾಡಿ ತಾವೆಲ್ಲರೂ KA ಒಂದಿಗೆ ಸಹಕರಿಸಬೇಕು. ನಿಮಗೆ ಪಾರದರ್ಶಕವಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಡುವಂಥ ಒಂದು ಕೆಲಸವನ್ನು ನಾವು KA ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಬಹಳ ಒಳ್ಳೆಯ ಮಾತಿನೊಂದಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಸರ್. ಎಲ್ಲ CET ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಮುಂಬರುವ ಆನ್ಲೈನ್ 2024 ಆನ್ಲೈನ್ ಸೀಟ್ ಅಲಾಟ್ಮೆಂಟ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಿಮಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ KEA ವೆಬ್ಸೈಟ್ ಅಥವಾ ಸೋಷಿಯಲ್ ಮೀಡಿಯಾನ ನೀವು ರೆಫರ್ ಮಾಡ್ಬೋದು. ಯಾವುದೇ ತರಹದ ಸಮಸ್ಯೆಗಳಿಗೆ ನೀವು ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ, ಇಲ್ಲಿರುವಂತಹ ಎಲ್ಲ ಗೆಸ್ಟ್ಸ್ ಇಂದ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನಮಸ್ಕಾರ. ನಮಸ್ತೆ.